ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕುಮಾರವ್ಯಾಸ ಭಾರತದಲ್ಲಿ ಶ್ರೀಕೃಷ್ಣ ರಾಯಭಾರ ಅನ್ನುವಂಥ ಒಂದು ಸನ್ನಿವೇಶವನ್ನು ಆರಿಸ್ಕೊಂಡಿದ್ದೀವಿ. ಇದಕ್ಕೆ ನಮಗೆ ವ್ಯಾಖ್ಯಾನ ಮಾಡೋಕ್ಕೆ ನಮ್ಮ ಜೊತೆ ಇರ್ತಕ್ಕಂಥವರು ಶ್ರೀಯುತ ಪಾದೇಕಲ್ ವಿಷ್ಣು ಭಟ್ ಅವರು. ಇವರು ಅತ್ಯಂತ ಹಿರಿಯ ವಿದ್ವಾಂಸರು. ಇವರು ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದಲ್ಲಿ ಜನಿಸಿದರು. ನಂತರ ಪುತ್ತೂರಿನಲ್ಲಿ ವಿವೇಕಾನಂದ ಕಾಲೇಜಲ್ಲಿ BA ಪದವಿ ವಿದ್ಯಾಭ್ಯಾಸ ಮುಗಿಸಿ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪದವಿಯನ್ನು ಪಡೆದರು. ನಂತರ ಬೇರೆ ಬೇರೆ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಪ್ರಸ್ತುತ ಉಡುಪಿಯ ಹಿರಿಯಡ್ಕ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಹಳಗನ್ನಡ, ಯಕ್ಷಗಾನ, ತುಳು ಇದರಲ್ಲಿ ಅತ್ಯಂತ ಪಾಂಡಿತ್ಯವನ್ನು ಹೊಂದು ಅದರಲ್ಲಿ ಬಹಳ ಕೆಲಸಗಳನ್ನು ಮಾಡಿದ್ದಾರೆ. ಗ್ರಂಥ ಸಂಪಾದನೆ ಕೂಡ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಬೇಕಾದಷ್ಟು ಸಂದರ್ಶನಗಳನ್ನು ಕೊಟ್ಟಿದ್ದಾರೆ. ಹಳಗನ್ನಡದಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಕೆಲವರು ಮಾತ್ರ ಪಾಂಡಿತ್ಯವನ್ನು ಪಡೆದಿರೋರು, ಅದರಲ್ಲಿ ಇವರು ಕೂಡ ಒಬ್ಬರು ಅಂದರೆ ತಪ್ಪಾಗೋದಿಲ್ಲ. ಇಂಥವ್ರ ಜೊತೆ ನಮಗೆ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಜೊತೆ ವಾಚನ ಮಾಡ್ತಾ ಇರ್ತವಂಥವ್ರು ಇನ್ನೊಬ್ಬರು ಶ್ರೀಯುತ ಪ್ರಸಾದ್ ಭಾರದ್ವಾಜ್ ಅವರು. ಅವರು ಮೂಲತಃ ಹೊಸಹಳ್ಳಿ. ಅವರು BCA ಪದವಿಯನ್ನು ಮಾಡಿ ಪ್ರಸ್ತುತ ಕೃಷಿಕರಾಗಿ ಹೊಸಹಳ್ಳಿಯಲ್ಲಿಯೇ ನೆಲೆಸಿರ್ತಾರೆ. ಇವರು ಶ್ರೀಯುತ ಪದ್ಮಶ್ರೀ ಕೇಶವಮೂರ್ತಿ ಅವರ ಬಳಿ ಬಹಳ ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಅಲ್ಲದೆ ಸದಾ ಗುರುಸೇವೆಯಲ್ಲಿ ನಿರತರಾಗಿದ್ದರು. ಗುರುಗಳು ಎಲ್ಲಿ ಹೋದರೂ ಅವ್ರ ಜೊತೆನೇ ಹೋಗೋದು, ಈ ಥರ ಗುರುಗಳ ಜೊತೆ ಅನುಸಂಧಾನ ಮಾಡಿ ಬಹಳ ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಗಮಕವನ್ನು ಪ್ರಸ್ತುತ ಪಾಠ ಮಾಡ್ತಾ ಇದ್ದಾರೆ. ಸುಮಾರು ಶಿಷ್ಯರಿಗೆ ಕಲಿಸ್ತಾ ಇದ್ದಾರೆ. ಅವರು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಬರುವಂತಹ ಈ ತಿಂಗಳ 24-25 ಜನವರಿ ಶಿವಮೊಗ್ಗದಲ್ಲಿ ವಿಶ್ವ ದಾಖಲೆಗಾಗಿ 24 ಗಂಟೆಗಳ ಕಾಲ 1300 ಪದ್ಯಗಳನ್ನು ಓದಲಿದ್ದಾರೆ. ಅವರಿಗೆ ಎಲ್ಲರೂ ಒಳ್ಳೆ ಹಾರೈಕೆಯನ್ನು ಮಾಡಿ ಹರಸಿ ಶುಭ ಕೋರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ಕುಮಾರವ್ಯಾಸನ ಭಾರತವನ್ನು ಪ್ರವೇಶ ಮಾಡುವಾಗ ಮಂಗಲ ಪದ್ಯದ ಜೊತೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾನರು ಮೆಚ್ಚುವಂತಿರೇ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾನರು ಮೆಚ್ಚುವಂತಿರೇ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು, ಕೃಷ್ಣ ಮೆಚ್ಚಲಿಗೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಶ್ರೀಮದಾಗಮ ಕುಲಕ್ಕೆ ನಾಯಕ, ಶ್ರೀಮದಾಗಮ ಕುಲಕ್ಕೆ ನಾಯಕ, ಭಾರತ ಕೃತಿ ಪಂಚಮ ಶ್ರುತಿಯ ಭಾರತದಲ್ಲಿ ಪಂಚಮ ಶ್ರುತಿ ಎಂಬುದಾಗಿ ಪ್ರಸಿದ್ಧವಾದಂತಹದ್ದು ಮಹಾಭಾರತ. ವ್ಯಾಸಕೃತ ಮಹಾಭಾರತವನ್ನು ಕುಮಾರವ್ಯಾಸ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದಾನೆ. ಅದರ ಪ್ರಾರಂಭದ ಮಂಗಳ ಶ್ಲೋಕಗಳಲ್ಲಿ ಒಂದನ್ನು, ಮಂಗಳ ಪದ್ಯಗಳಲ್ಲಿ ಒಂದನ್ನು ಈಗ ವಾಚನ ಮಾಡಿದ್ದಾರೆ.
ಮಹಾಭಾರತದ ಕಥೆ, ಹಲವರಿಗೆ ಪಾಂಡವರ ಕಥೆ, ಹಲವರಿಗೆ ಯುದ್ಧದ ಕಥೆ, ಇನ್ಯಾರಿಗೋ ಇನ್ಯಾವ್ಯಾವುದೋ ಕಥೆಗಳು, ಎಲ್ಲ ಕಥೆಗಳೂ ಅಲ್ಲಿವೆ. ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿನ ಕುತ್ರಚಿತ್ ಎಂಬ ಹಾಗೆ ಎಲ್ಲವೂ ಅಲ್ಲಿವೆ. ಆದರೆ ನಮ್ಮ ಕುಮಾರವ್ಯಾಸ ಕವಿಗೆ ಅದು ಕೃಷ್ಣ ಕಥೆ. ಅದು ಎಲ್ಲ ಜನ್ಮಗಳ ಪಾಪ ರಾಶಿಯನ್ನು ತೊಳೆಯುವಂತಹ ಪುಣ್ಯ ಕಥಾಮೃತ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಆದ್ದರಿಂದಲೇ ಮಹಾಭಾರತದ ಪ್ರಾರಂಭದಲ್ಲಿ ಆತ ಹೇಳುವಂಥದ್ದು, ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು, ನಾನು ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ. ಅದರ ಜೊತೆಗೆ ಸೇರಿಕೊಂಡು ಅನೇಕ ಕಥೆಗಳು ಬರ್ತವೆ. ಎಲ್ಲದರಲ್ಲಿಯೂ ಕೃಷ್ಣ ಇದ್ದಾನೆ ಎಂಬಂತಹದ್ದೇ ಕುಮಾರವ್ಯಾಸನ ದೃಷ್ಟಿ. ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ ಎಂಬುದಾಗಿ ಆತನೇ ಹೇಳಿಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಈ ಶೀರ್ಷಿಕೆಯನ್ನು ಕೊಟ್ಟಂಥ ಸಂಘಟಕರು ಲಿಪಿಕಾರನ ಶ್ರೀಕೃಷ್ಣ ಎಂಬಂಥ ಮಾತನ್ನು ಹೇಳಿದ್ದಾರೆ. ಇದು ಲಿಪಿಕಾರನ ಶ್ರೀಕೃಷ್ಣ ಅಂದರೆ ಏನು ಅಂತ ಹೇಳಿದರೆ, ಲಿಪಿಕಾರ ಕುವರವ್ಯಾಸ, ಕುಮಾರವ್ಯಾಸನ ಶ್ರೀಕೃಷ್ಣ ಹೇಗಿದ್ದಾನೆ ಎಂಬುದು. ಇಡೀ ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನು ನಾವು ನೋಡಬೇಕು. ಆದರೆ ಇಲ್ಲಿ ಶ್ರೀಕೃಷ್ಣ ರಾಯಭಾರ, ಶ್ರೀಕೃಷ್ಣ ಉದ್ಯೋಗ ಪರ್ವದಲ್ಲಿ ಹೇಗೆ ಚಿತ್ರಿತನಾಗಿದ್ದಾನೆ, ಕೃಷ್ಣನ ಸಂಧಾನದ ಸ್ವರೂಪ ಹೇಗೆ ಚಿತ್ರಿತವಾಗಿದೆ ಎಂಬುದರಿಂದ ಸೀಮಿತ ಅವಧಿಯಲ್ಲಿ ಕೆಲವು ಪದ್ಯಗಳನ್ನು ಆಯ್ದುಕೊಂಡು ಇಲ್ಲಿ ನಿರೂಪಣೆಯನ್ನು ಮಾಡುವಂಥ ಅವಕಾಶ ನಮಗೆ ಲಭಿಸಿದೆ. ನಮಗೆ ಹೊಸದಾಗಿ ಪರಿಚಿತರಾದಂಥ ತರುಣ ಗಮಕಿ ಬಂಧುಗಳು ಇಲ್ಲಿ ಇದ್ದಾರೆ. ಅವರ ಜೊತೆಗೆ ಯಥಾಸಾಧ್ಯ ಅದರ ವಿವರಣೆಯನ್ನು ನಾನು ಮಾಡುವಂಥವನಿದ್ದೇನೆ. ಶ್ರೀಕೃಷ್ಣ ಸಂಧಾನಕ್ಕಾಗಿ ಬಂದಿದ್ದಾನೆ. ಕೌರವನ ಆಸ್ಥಾನಕ್ಕೆ ಬರುವವನಿದ್ದಾನೆ. ಮೊದಲಿಗೆ ವಿದುರನಲ್ಲಿ ಉಳಿದು ಭೋಜನಾದಿಗಳನ್ನು ತೀರಿಸಿ ಸಮಯ ಉಂಟೆ ಎಂಬುದಾಗಿ ಕೇಳಿದಾಗ ಇಂಥ ಹೊತ್ತಿಗೆ ಬರಲಿ ಎಂಬುದಾಗಿ ಅಪ್ಪಣೆ ಆಗಿದೆ, ಕುರುರಾಯನದು. ಆ ಅಪ್ಪಣೆಯ ಪ್ರಕಾರ ಶ್ರೀಕೃಷ್ಣ ಬಂದಿದ್ದಾನೆ. ಬಂದಾಗ ಒಂದು ವಿಶೇಷವಾದಂಥ ಘಟನೆ ನಡೆಯುತ್ತದೆ. ಈ ಬಂದಂಥವನು ಯಾರು ಎಂಬುದಾಗಿ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ಸೆಣಸು ಸೇರದ ದೇವ, ಅವನು ಯುದ್ಧಕ್ಕಾಗಿ ಬಂದಂಥವನಲ್ಲ, ಯುದ್ಧ ನಿರ್ಣಯ ಮಾಡಲಿಕ್ಕಾಗಿ ಬಂದಂಥವನಲ್ಲ. ನಮ್ಮ ಅನೇಕ ಮಂದಿ ಹೇಳುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಯುದ್ಧವನ್ನು ನಿರ್ಣಯ ಮಾಡಿ ಬಂದಂಥವನು. ಶ್ರೀಕೃಷ್ಣನಿಗೆ ಯುದ್ಧವೇ ಮಾಡಬೇಕಾಗಿತ್ತು, ಅವನಿಗೆ ಭೂಭಾರ ಹರಣ ಆಗಬೇಕಾದ್ರೆ ಯುದ್ಧ ಆಗಬೇಕಲ್ಲ, ಆದ್ದರಿಂದ ಶ್ರೀಕೃಷ್ಣನೇ ಕಾರಣ ಯುದ್ಧಕ್ಕೆ ಎಂಬುದಾಗಿಯೂ ಹೇಳಿ ವಿವರಿಸಿದಂಥವರಿದ್ದಾರೆ. ಒಂದು ಕಡೆಯಿಂದ ನೋಡುವಾಗ ಅದು ಸತ್ಯ ಎಂಬುದಾಗಿ ಕಂಡರೂ ಭಕ್ತ ಕವಿ ಕುಮಾರವ್ಯಾಸ ಹೇಳ್ತಾನೆ, ಸೆಣಸು ಸೇರದ ದೇವ, ಅವನು ಯುದ್ಧಕ್ಕಾಗಿ ಬಂದಂಥವನಲ್ಲ, ಸಂಧಾನಕ್ಕಾಗಿ ಬಂದಿದ್ದಾನೆ. ದುರ್ಯೋಧನಲ್ಲಿಗೆ ಬಂದಿದ್ದಾನಂತೆ. ಬಂದಾಗ ಎದ್ದು ನಿಂತು ಶ್ರೀಕೃಷ್ಣನನ್ನು ಗೌರವಿಸುವ ಬದಲು ತನ್ನದೇ ಆದಂಥ ಗತ್ತಿನಿಂದ ಗಮ್ಮತ್ತಿನಿಂದ ಕುಳಿತಿದ್ದಾನೆ ದುರ್ಯೋಧನ. ಆವಾಗ ಮೆಲ್ಲನೆ ಉಂಗುಟದಲ್ಲಿ ನೆಲವನ್ನು ಒತ್ತಿದ್ದಾನಂತೆ ಶ್ರೀಕೃಷ್ಣ. ಆಗ ಆತನು ಕುಳಿತಂಥ ಸಿಂಹವಿಷ್ಟರದ ಗೊಣಸು ಮುರಿದು ಆತ ಬಿದ್ದುಬಿಟ್ಟಿದ್ದಾನೆ. ಹಾಗೆ ಬಿದ್ದಲ್ಲಿಗೆ ಭೀಷ್ಮಾದಿಗಳು ಅವನನ್ನು ಕೈ ಎತ್ತಿ ಅವನಿಗೆ ಉಪಚಾರಾದಿಗಳನ್ನು ಮಾಡಿದ್ದಾರೆ. ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾ ಇದ್ದಾನಂತೆ, ಅವನೇ ಪ್ರಾರಂಭದಲ್ಲಿ ಮಾತನಾಡ್ತಾನೆ. ಶ್ರೀಕೃಷ್ಣ ದೂತನಾಗಿ ಬಂದಂಥವನು, ರಾಯಭಾರಿಯಾಗಿ ಬಂದಂಥವನು. ಶ್ರೀಕೃಷ್ಣ ಅರಸನಲ್ಲಿ ಮೊದಲಾಗಿ ಮಾತನಾಡ್ತಾನೆ, ಕುಶಲ ವಿಚಾರಿಸಬೇಕಲ್ವೇ. ಕುಶಲವೇ ಕುರುರಾಯ ಬಾರೈ, ಕುಶಲವೇ ಕುರುರಾಯ ಬಾರೈ, ಮುಸುಡ ದುಗುಡವಿದೇಕೆ ಬಾಯಂದು ಅಸುರರಿಪು ಕೌರವನ ಕರೆದನು ತನ್ನ ಸಮ್ಮುಖಕ್ಕೆ. ಉಸುರಲಮ್ಮೆನು ಉಸುರಲಮ್ಮೆನು ಭಾವತನದೊಂದೆಸಕ ಸಲುಗೆಯ ನೇಮವಾದೊಡೆ ಬಿಸಜಲೋಚನ ಭಿನ್ನಹವನು ಅವಧರಿಸಬೇಕೆಂದ. ಕುಶಲವೇ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅರಸನನ್ನು ಕುರಿತು ಕುಶಲವನ್ನು ವಿಚಾರಿಸ್ತಾ ಇದ್ದಾನೆ.
ನಿಜವಾಗಿ ರಾಯಭಾರಿಯಾಗಿ ಬಂದಂಥ ಕೃಷ್ಣ ಎಂಥವನು ಎಂಬುದು ಎಲ್ಲರಿಗೂ ಗೊತ್ತಿದೆ. ಭೀಷ್ಮಾದಿಗಳು ಈಗಾಗಲೇ ಉಪಚರಿಸಿದ್ದಾರೆ. ಅರಸನೇ ಬಂದು ಕೃಷ್ಣನ ಕುಶಲವನ್ನು ವಿಚಾರಿಸಬೇಕಾಗಿತ್ತು. ಕೃಷ್ಣನೇ ಮೊದಲು ಮಾತಾಡ್ತಾನೆ, ಕುಶಲವೇ ಕುರುರಾಯ ಎಂಬುದಾಗಿ. ಬಾರೈ ಹತ್ತಿರಕ್ಕೆ ಬಾ ಎಂಬುದಾಗಿ ಕರೀತಾನೆ. ಮತ್ತೊಂದು ಮಾತು ಕೇಳ್ತಾನೆ, ಮುಸುಡ ದುಗುಡವೇಕೆ, ಯಾಕೆ ನಿನ್ನ ಮುಖದಲ್ಲಿ ಏನೋ ಒಂದು ದುಗುಡ ಕಾಣ್ತಾ ಇದೆಯಲ್ಲ, ಇದು ಯಾಕಾಯಿತು ಎಂಬುದಾಗಿ ಕೇಳ್ತಾನೆ. ಆಮೇಲೆ ತನ್ನ ಸಮೀಪಕ್ಕೆ ಕರೆದು ಮತ್ತೂ ವಿಚಾರಿಸ್ತಾನೆ. ಯಾಕೆ ಬಂದದ್ದು ಏನು ಎಂಬಂಥದ್ದೆಲ್ಲವೂ ಮೊದಲೇ ಗೊತ್ತಿರ್ತದೆ. ಅದು ರಾಜಸಭೆ, ಅಲ್ಲಿ ಬರುವಂಥವರು ಯಾರು, ಯಾವ ವಿಷಯವನ್ನು ಮಾತಾಡುವವರು ಎಲ್ಲವೂ ಮೊದಲೇ ನಿರ್ಧಾರವಾಗಿರ್ತದೆ, ರಾಜನಿಗೂ ಗೊತ್ತಿರ್ತದೆ. ಆದರೂ ವ್ಯಾವಹಾರಿಕ ಪದ್ಧತಿ ಇದೆ. ಯಾವ ಕಾರಣದಿಂದ ಬಂದಿದ್ದೀರಿ, ಏನು ವಿಷಯವನ್ನು ನೀವು ತೆಗೆದುಕೊಂಡು ಬಂದಿದ್ದೀರಿ ಎಂಬಂಥದ್ದನ್ನು ಕೇಳಬೇಕು. ಇಂಥ ವಿಷಯವಾಗಿ ಬಂದಿದ್ದೇವೆ ಎಂಬುದಾಗಿ ಬಂದಂಥವರು ಹೇಳಬೇಕು. ಆ ರೀತಿ ಒಂದು ವ್ಯವಸ್ಥೆ ಎಂಬಂಥದ್ದಿದೆ. ಇದು ರಾಜಸಭೆಯ ವ್ಯವಸ್ಥೆ. ಅದನ್ನು ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಬಾ ಎಂಬುದಾಗಿ ಕರೆದಿದ್ದಾನೆ. ಕರೆದಾಗ ಕುರುರಾಯ ಹೇಳ್ತಾನಂತೆ, ನೀವು ಅಲ್ಲಿ ಅವರ ಸಂಬಂಧ ಇದೆ, ಭಾವ ಸಂಬಂಧ ಇದೆ. ಉಸುರಲಮ್ಮೆನು ಭಾವತನದ ಒಂದು ಎಸಕ ಸಲುಗೆಯ ನೇಮವಾದುಡೆ. ನಮ್ಮೊಳಗೆ ಸಲುಗೆಯ ಮಾತಾಡುವುದಾದರೆ ನಾವು ಭಾವಭಾವಂದಿರ ಆಗುತ್ತೇವೆ. ಆದರೆ ನೀನು ಬಂದಂತಹದ್ದು ಇದು ರಾಜಕಾರ್ಯದಲ್ಲಿ ಬಂದಂತಹದ್ದು. ಆದ್ದರಿಂದ ನಾನು ಆ ಭಾವತನದ ಸಲುಗೆಯಲ್ಲಿ ನಿನ್ನ ಜೊತೆಗೆ ಮಾತನಾಡಲಾರೆ. ಆದ್ದರಿಂದ ರಾಯಭಾರಿಯೋ ಇನ್ನೊಬ್ಬರ ಪ್ರತಿನಿಧಿಯೋ ಆಗಿ ಬಂದಾಗ ನಾನು ಆ ರೀತಿಯ ಔಪಚಾರಿಕವಾದಂಥ ವಿಧಾನ ಏನಿದೆ ಆ ವಿಧಾನದಲ್ಲಿಯೂ ಮಾತಾಡಬೇಕಾಗ್ತದೆ. ಆದ್ದರಿಂದ ಭಾವತನದ ಸಲುಗೆ ಇಲ್ಲ. ಬಿಸಜಲೋಚನ ಬಂದಂತಹ ಕಾರಣ ಏನು, ಭಿನ್ನಹವನ್ನು ಅವಧರಿಸಬೇಕು. ನೀವು ಕಾರಣ ಹೇಳಬೇಕು, ಅದು ಮೊದಲಾಗಿ ನಾನು ಹೇಳುವಂಥ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ಹೇಳ್ತಾನೆ. ಭಿನ್ನಹವನ್ನು ಅವಧರಿಸಬೇಕು. ಭಾವ ಶ್ರೀಕೃಷ್ಣ ಕೇಳು ಎಂಬುದಾಗಿ ಈ ಸಲುಗೆ ಇಲ್ಲ, ಅವಧರಿಸಬೇಕು ಎಂಬುದಾಗಿ ಔಪಚಾರಿಕವಾದಂಥ ಮಾತನ್ನೇ ಆಡ್ತಾ ಇದ್ದಾನೆ ಇಲ್ಲಿ ಕುರುರಾಯ. ಹೇಳಿ. ಈ ಕೃಪನ ಈ ದ್ರೋಣನ ಈ ಗಂಗಾ ಕುಮಾರನ ಮನೆಯ ಹೊಗದೆ ಅವಿವೇಕಿ ತೊತ್ತಿನ ಮಗನ ಮನೆಯಲ್ಲಿ ಹಸಿವನೂಕಿದಿರಿ. ಸಾಕಿದಾತನು ನಂದ ಗೋಪನು ಸಾಕಿದಾತನು ನಂದ ಗೋಪನು ಕಾಕ ಬಳಸಲು ಸಲ್ಲದೆ ನಿಮಗೆ ರಾಯರ ನೀತಿ, ನಿಮಗೆ ರಾಯರ ನೀತಿ ಎಂದನು ನಗುತ ಕುರುರಾಯ. ಶ್ರೀಕೃಷ್ಣ ನೀನು ಬರ್ತಾ ಇದ್ದಿ ಎಂಬುದಾಗಿ ನಿನಗೆ ಸ್ವಾಗತಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ರಾಜಯೋಗ್ಯವಾದಂಥ ರೀತಿಯಲ್ಲಿ ಏರ್ಪಡಿಸಿದಂಥವನಿದ್ದೇನೆ ನಾನು ಹೇಳ್ತಾ ಇದ್ದಾನೆ ಕುರುರಾಯ. ಏನು ಯಾವ ವೈಭವ ಬೇಕು, ನಿನಗೆ ಯಾವ ರೀತಿಯ ಗೌರವ ಸಿಗಬೇಕು, ಅದಕ್ಕನುಗುಣವಾದಂತಹ ವ್ಯವಸ್ಥೆಯನ್ನು ರಾಜನಾಗಿ ನಾನು ಮಾಡಿದ್ದೇನೆ. ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೇನೆ. ನನಗೆ ಬೇಕಾದಂತಹ ಷಡ್ರಸೋಪೇತವಾದಂತಹ ಭೋಜನದ ವ್ಯವಸ್ಥೆಯು ಎಲ್ಲಿ ಬೇಕೋ ಅಲ್ಲಿ ಆಗಿದೆ. ನೀನು ಯಾವ ಮನೆಯನ್ನು ಪ್ರವೇಶಿಸಿದರೂ ನನಗೆ ಸರಿಯಾದಂತಹ ವ್ಯವಸ್ಥೆ ಇತ್ತು. ಆದರೆ ಶ್ರೀಕೃಷ್ಣ ನೀನೇನು ಮಾಡಿದ್ದಿ, ಭಾವತನವನ್ನು ಬಿಟ್ಟು ಔಪಚಾರಿಕವಾದಂಥ ಮಾತಾಡುವಾಗಲೂ ಶ್ರೀಕೃಷ್ಣನನ್ನು ಭಂಗಿಸುವಂಥ ರೀತಿಯ ಒಂದು ಕುಹಕದ ಮಾತಿನಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾನೆ ದುರ್ಯೋಧನ. ಈ ಕೃಪಾಚಾರ್ಯರು, ಈ ದ್ರೋಣಾಚಾರ್ಯರು, ಆಮೇಲೆ ಭೀಷ್ಮಾಚಾರ್ಯರು ಹಿರಿಯರು, ಇವರೆಲ್ಲರ ಮನೆಯಲ್ಲಿ ನನಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ನೀನು ಈ ಯಾವ ಮನೆಯನ್ನು ಪ್ರವೇಶ ಮಾಡದೆ ಹೋಗದೆ ಈ ಮನೆಗೆ ಪ್ರವೇಶ ಮಾಡಲಿಲ್ಲ. ಎಲ್ಲಿಗೆ ಹೋದೆ ನೀನು? ಇವರೆಲ್ಲರೂ ಹಿರಿಯರು, ವಿದ್ವಾಂಸರು, ಶ್ರೇಷ್ಠರು, ಯೋಗ್ಯರು, ಪ್ರಾಜ್ಞರು. ಅವರ ಎಲ್ಲರ ಮನೆಗಳನ್ನು ಬಿಟ್ಟು ಈ ಅವಿವೇಕಿಯಾದಂತಹ ವಿದುರನ ಮನೆಗೆ ನೀನು ಪ್ರವೇಶ ಮಾಡಿದ್ದಿ ಎಂಬುದಾಗಿ ಹೇಳ್ತಾನೆ.
ಯಾವಾಗಲೂ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಮೊದಲೇ ನಿಶ್ಚಯ ಮಾಡಿಟ್ಟು ಮಾತಾಡುವಂಥ ಒಂದು ವಿಧಾನ ಇರ್ತದೆ. ಈತನ ಕುರುರಾಯನ ಮಾತಿನಲ್ಲಿ ಅದು ಸ್ಪಷ್ಟವಾಗ್ತದೆ. ವಿದುರ ಸಂಬಂಧದಲ್ಲಿ ಆತನಿಗೆ ಅಧಿಕಾರ ಸ್ಥಾನದಲ್ಲಿ ಇದ್ದರೂ ಆಶೀರ್ವಾದ ಮಾಡುವ ಸ್ಥಾನದಲ್ಲಿ ವಿದುರ ಇದ್ದಾನೆ. ಹಿರಿಯನಾಗಿದ್ದಾನೆ, ಮಂತ್ರಿಯಾಗಿದ್ದಾನೆ, ತಂದೆಯಾದಂಥ ಧೃತರಾಷ್ಟ್ರನಿಗೆ ಅತ್ಯಂತ ಪ್ರಿಯನಾದವನು ಆಗಿದ್ದಾನೆ, ಉಪದೇಶ ಮಾಡುವಂಥ ಸ್ಥಾನದಲ್ಲಿ ಇದ್ದಾನೆ. ಯಾಕೆಂದರೆ ಪ್ರಾಜ್ಞ. ಕುರುರಾಯ ಆತನಿಗೆ ಬಳಸುವಂತಹ ಮಾತು ಅವಿವೇಕಿ. ಇಲ್ಲಿ ಕುಮಾರವ್ಯಾಸ ಬಳಸಿದಂಥ ಮಾತು ಅಂತ ನಾವು ಹೇಳಬಹುದು. ಹೇಳಿದರೂ ಆ ಸಂದರ್ಭಕ್ಕೆ, ಆತನ ಮನಸ್ಸಿನಲ್ಲಿರುವಂಥ ಸಿಟ್ಟಿಗೆ, ಅವನ ಮನಸ್ಸಿನಲ್ಲಿರುವಂಥ ಪೂರ್ವಗ್ರಹಕ್ಕೆ, ಕೃಷ್ಣ ಬಂದಂತಹ ಕೆಲಸ ಕೆಡಬೇಕು ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಮಾಡಿದಂತಹ ನಿಶ್ಚಯಕ್ಕೆ ಅನುಗುಣವಾಗಿ ಈ ಮಾತು ಬಂದಿದೆ. ಅವಿವೇಕಿಯಾದಂತಹ ತೊತ್ತಿನ ಮಗನಾದಂತಹ ವಿದುರನ ಮನೆಗೆ ನೀನು ಹೋಗಿದ್ದೀಯಲ್ಲ, ಅಲ್ಲಿ ಏನು ಮಾಡಿದೆ? ಅಲ್ಲಿ ಭೋಜನ ಮಾಡಿದ್ದಲ್ಲ, ನಿನಗೆ ಸುಗ್ರಾಸ ಭೋಜನ, ಪಂಚಭಕ್ಷ ಪರಮಾನ್ನಗಳನ್ನು ಇಲ್ಲಿ ಏರ್ಪಾಡು ಮಾಡಿದರೆ ಅಲ್ಲಿ ಹಸಿವ ನೂಕಿದಿರಿ. ಹಸಿವನ್ನು ನೂಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದಿರಿ, ಅಲ್ಲಿ ಹಸಿವ ನೂಕಿದಿರಿ. ಸಾಕಿದ ಆತನು ನಂದಗೋಪನು. ಇದು ಕೃಷ್ಣ ನಿನ್ನ ಯೋಗ್ಯತೆಗೆ ಸರಿಯಾಗಿಯೇ ಇದೆ ಎಂಬುದಾಗಿಯೂ ಹೇಳ್ತಾನೆ. ನಿನ್ನನ್ನು ಸಾಕಿದವನು ಯಾರು? ಗೋವಳನಾದಂತಹ ನಂದಗೋಪನಲ್ಲವೇ? ಕೃಷ್ಣನ ಹಿರಿಯರನ್ನು ಎತ್ತಿ ಮಾತಾಡ್ತಾ ಇದ್ದಾನೆ. ಸಾಕಿದ ಆತನು ನಂದಗೋಪನು, ಕಾಕ ಬಳಸಲು ಸಲ್ಲದೆ. ಈ ಮಾತನ್ನೇ ನಿನಗೆ ಬೇಕಾದ ಹಾಗೆ ನಾನು ಬಳಸಿಕೊಳ್ಳಬಹುದು ಎಂಬಂಥದ್ದು. ಅದೇನು ಸುಳ್ಳಲ್ಲ. ಸಾಕಿದವನು ಅವನು ಗೋಪಾಲಕ. ಗೋಪಾಲಕರು ಅಂದರೆ ಮುಗ್ಧರು, ವಿಶೇಷವಾದಂಥ ತಿಳಿವು ಇಲ್ಲದವರು ಎಂಬಂಥ ಒಂದು ಕಲ್ಪನೆ ಇದೆ. ಆ ಬಾಲ ಗೋಪಾಲ ಹೀಗೆಲ್ಲ ಬಳಕೆಯ ಮಾತುಗಳು ಇವೆ. ನಂದಗೋಪನ ಮನೆಯಲ್ಲಿ ಬೆಳೆದಂಥವನು ನೀನು. ನಿನಗೆ ಮತ್ತಿನ್ನೆಷ್ಟು ಬುದ್ಧಿವಂತಿಕೆ ಇದ್ದೀತು, ನಿನಗೆ ಮತ್ತೆಷ್ಟು ಸಭ್ಯ ಸಮಾಜದ ವರ್ತನೆ ತಿಳಿದಿದ್ದೀತು ಎಂಬಂಥ ಮಾತನ್ನು ಕೇಳ್ತಾ ಇದ್ದಾನೆ. ಸಾಕಿದ ಆತನು ನಂದಗೋಪನು ಎಂಬಲ್ಲೇ ಆ ಧ್ವನಿ ಇದೆ. ಕಾಕ ಬಳಸಲು ಸಲ್ಲದೆ. ಅಂಥ ನಿಮಗೇಕೆ ರಾಯರ ನೀತಿ? ರಾಜರಲ್ಲಿ ವ್ಯವಹಾರ, ಎರಡು ರಾಜರ ಒಳಗೆ ಬೇಕಾದಂಥ ವ್ಯವಹಾರದಲ್ಲಿ ಸಂಧಾನವೋ ಅಥವಾ ಸಂಗ್ರಾಮ ನಿಶ್ಚಯವೋ ಅಥವಾ ಇನ್ನೊಂದೋ ಮತ್ತೊಂದೋ ರಾಜಕೀಯ ವ್ಯವಹಾರ ನಿಮಗೆ ಯಾಕೆ? ಗೋವುಗಳನ್ನು ಕಾಯುವಂಥ ಕೆಲಸ ಮಾತ್ರ ಸಾಲದೇ ಎಂಬಂಥ ಆ ರೀತಿಯ ಮಾತಿನಿಂದ ಇದು ನೇರವಾಗಿ ಸಾರ್ಥಕವಾಗಿ ಹೇಳಿದಂಥದ್ದೋ ಅಥವಾ ಕುಹಕವಾಗಿ ಹೇಳಿದಂಥದ್ದೋ ಎಂಬುದು ಗೊತ್ತಾಗದ ಹಾಗೆ ಎಂದನು ನಗುತ ಕುರುರಾಯ. ನೋಡಿ ಆ ಕುಮಾರವ್ಯಾಸನ ಪದ ಪ್ರಯೋಗಗಳು ಹೇಗೆ ಚೆನ್ನಾಗಿವೆ ಅಂತ. ಎಂದನು ನಗುತ ಕುರುರಾಯ. ಈ ರೀತಿಯಲ್ಲಿ ಆತ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡಬೇಕಾಗಿದೆ. ನೇರವಾಗಿ ಆತ ಉತ್ತರ ಕೊಡ್ತಾನೆ. ಪ್ರಿಯದಲುಂಬುದು ಮೇಣು ವಿಭುದಾಶಯದಲುಂಬುದು ಮಾನವರಿಗಿದು ನಿಯತವಿಂತಲ್ಲದೊಡೆ ಕೇಳೈ ಕೌರವರಾಯ. ಪ್ರಿಯನು ನೀನಲ್ಲ ಮಗೆ, ಪ್ರಿಯನು ನೀನಲ್ಲ ಮಗೆ, ವಿಬುಧಾಶ್ರಯವು ತಾಮುನ್ನಿಲ್ಲ ನಿನ್ನಾಲಯದಲ ಮಗೆಂದೂಟ ಸಂಭವಿಸುವುದೋ ಎಲೆಸು ಯೋಧನ. ನಿನ್ನಾಲಯದಲ ಮಗೆಂದೂಟ ಸಂಭವಿಸುವುದು ಹೇಳೆದ. ಶ್ರೀಕೃಷ್ಣ ಉತ್ತರ ಕೊಡುವಂತಹ ಮೊದಲೇ ವಿದುರನ ಒಂದು ಸಂದರ್ಭ ಬಂದುಬಿಡ್ತದೆ. ಅಲ್ಲಿ ತೊತ್ತಿನ ಮಗ ಎಂಬುದಾಗಿ ಹಂಗಿಸಿ ಹೀನೈಸಿ ಕುರುರಾಯಗೆ ಮಾತಾಡಿದಾಗ ವಿದುರನ ಆತ್ಮಸಾಕ್ಷಿ ಸುಮ್ಮನೆ ಇರಲಿಲ್ಲ. ವಿದುರ ಹೇಳ್ತಾನೆ, ಮುಂದೆ ಒಂದು ದಿವಸ ಕೌರವ ಪಾಂಡವರೊಳಗೆ ಭಯಂಕರವಾದಂತಹ ಒಂದು ಯುದ್ಧ ಸಂಭವಿಸುವಂತಹ ಸಂದರ್ಭದಲ್ಲಿ ಭೀಮಸೇನ ನಿನ್ನ ತೊಡೆಗಳನ್ನು ಮುರಿಯುತ್ತೇನೆ ಎಂಬಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅಂಥ ಸಂದರ್ಭದಲ್ಲಿ ನಿನ್ನನ್ನು ಕಾಯುವುದಕ್ಕಾಗಿ ನಾನು ಈ ಧನುಸ್ಸನ್ನು ಇರಿಸಿಕೊಂಡಿದ್ದೇನೆ. ಆ ಧನುಸ್ಸನ್ನು ಇವತ್ತೇ ಮುರಿದು ಹಾಕಿದೆ ಎಂಬುದಾಗಿ ಆತ ಧನುಸ್ಸನ್ನು ಮುರಿಯುತ್ತಾನಂತೆ. ಅಂಥ ಸಂದರ್ಭದಲ್ಲಿ ಮತ್ತೆ ಇನ್ನು ಆ ಘಟನೆ ಇನ್ನಷ್ಟು ವಿಸ್ತರಿಸುವುದು ಬೇಡ ಎಂಬುದಾಗಿ ದುರ್ಯೋಧನನ ಮಾತಿಗೆ ಶ್ರೀಕೃಷ್ಣ ಉತ್ತರ ಕೊಟ್ಟು ಬಿಡ್ತಾನೆ. ಹೇಳ್ತಾನೆ ಆತ, ಪ್ರಿಯದಲುಂಬುವುದು, ಪ್ರಿಯರು ಮಾಡಿದಂಥ ಅಡಿಗೆಯನ್ನು ಊಟ ಮಾಡಬೇಕು.
ನಮಗೆ ಪ್ರಿಯರಾದವರ ಮನೆಯಲ್ಲಿ ಊಟ ಮಾಡಬೇಕು, ನಮಗೆ ಪ್ರಿಯವಾದ ಭಕ್ಷ್ಯ ಭೋಜ್ಯಗಳನ್ನು ಊಟ ಮಾಡಬೇಕು. ಪ್ರಿಯದಲ್ಲಿ ಉಂಬುವುದು, ಸಂತೋಷದಲ್ಲಿ ಊಟ ಮಾಡಬೇಕು. ಊಟದಲ್ಲಿ ಬರಿಯ ಹೊಟ್ಟೆ ತುಂಬುವುದು ಮಾತ್ರ ಅಲ್ಲ, ಹಸಿವ ನೂಕುವುದು ಮಾತ್ರ ಅಲ್ಲ, ಅಲ್ಲಿ ಸಂತೋಷ ಇದೆ. ಆ ಸ್ವಾರಸ್ಯವನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಎಲ್ಲಿ ಒಳಿತು ಇದೆಯೋ ಅಲ್ಲಿ ನಾವು ಊಟ ಮಾಡಬೇಕು, ಪ್ರಿಯದಲ್ಲಿ ಉಂಬುವುದು. ಆಮೇಲೆ ವಿಬುಧಾಶ್ರಯದಲ್ಲಿ ಉಂಬುವುದು. ಎಲ್ಲಿ ವಿದ್ವಾಂಸರಿದ್ದಾರೆ, ಎಲ್ಲಿ ತಿಳುವಳಿಕೆ ಇದ್ದವರಿದ್ದಾರೆ, ಎಲ್ಲಿ ಪ್ರಾಜ್ಞರಿದ್ದಾರೆ, ಎಲ್ಲಿ ಸುಯೋಗ್ಯವಾದಂತಹ ಕ್ರಮ ನಿಯಮ ಇತ್ಯಾದಿಗಳನ್ನು ಬಲ್ಲವರಿದ್ದಾರೆ, ಅವರು ಮಾಡುವಂತಹ ಉಪಚಾರವಾಗಲಿ ಕೊಡುವ ಆಹಾರವಾಗಲಿ ಶ್ರೇಷ್ಠವಾದಂತಹದ್ದು, ಅವರಲ್ಲಿ ಊಟ ಮಾಡಬೇಕು. ಪ್ರಿಯದಲ್ಲಿ ಉಂಬುವುದು ಮೇಣು, ವಿಬುಧಾಶ್ರಯದಲ್ಲಿ ಉಂಬುವುದು. ಮಾನವರಿಗೆ ಇದು ನಿಯತ, ಇದು ಮನುಷ್ಯರು ಮಾಡಬೇಕಾದಂತಹದ್ದು. ಮನುಷ್ಯರು ಅಂತ ಹೇಳಿದರೆ ಅಲ್ಲಿ ಯೋಗ್ಯರಾದಂಥವರು, ತಿಳಿಯುಳ್ಳವರು ಎಂಬ ಅರ್ಥ. ತಿಳಿಯುಳ್ಳವರು ಈ ರೀತಿಯಲ್ಲಿ ವರ್ತಿಸಬೇಕಾದಂತಹದ್ದು ಸಹಜ. ಮೊದಲಿಗೆ ಒಂದು ನಿಯಮವನ್ನು ಹೇಳ್ತಾನೆ ಶ್ರೀಕೃಷ್ಣ. ಊಟ ಮಾಡುವುದಾದರೂ ಕ್ರಮ ಬೇಕು ಎಂಬುದು ಅಲ್ಲಿ. ಹಾಗೆ ಪ್ರಿಯದಲ್ಲಿ ಉಂಬುವುದು, ವಿಬುಧಾಶ್ರಯದಲ್ಲಿ ಉಂಬುವುದು. ಮಾನವರಿಗೆ ಇದು ನಿಯತ ಅಲ್ಲದಡೆ ಕೌರವರಾಯ. ಇಲ್ಲಿ ನಾವು ಹೋಲಿಸಿ ನೋಡೋಣ. ಈ ನಿಯಮಕ್ಕೆ ಇಲ್ಲಿಯ ಊಟ, ನೀನು ಸಿದ್ಧಪಡಿಸಿದಂತಹ ಊಟ ಅದು ಸಮಾನವಾಗಿ ಕಾಣುತ್ತದೋ, ನಿಯಮಕ್ಕನುಗುಣವಾಗಿ ಇದೆಯೋ ಎಂಬಂಥದ್ದನ್ನು ನೋಡೋಣ. ಪ್ರಿಯನು ನೀನಲ್ಲ ಎಮಗೆ, ನನಗೆ ನೀನು ಪ್ರಿಯ ಅಲ್ಲ ಎಂಬಂಥದ್ದಂತೂ ಸ್ಪಷ್ಟ. ಯಾಕೆಂದರೆ ಇದುವರೆಗಿನ ನನ್ನ ಮತ್ತು ನಿನ್ನ ಸಂಬಂಧ, ನನಗೆ ಪ್ರಿಯರಾದಂತಹ ಪಾಂಡವರು, ನಾನೀಗ ಪಾಂಡವರ ಕಡೆಯಿಂದ ಬಂದಂಥವನು, ಪಾಂಡವರ ಪ್ರತಿನಿಧಿ. ಆದ್ದರಿಂದ ನಿನಗೂ ಪಾಂಡವರಿಗೂ ಆ ಪ್ರಿಯತ್ವ ಇಲ್ಲ. ಆದ್ದರಿಂದ ನಾನು ಅವರ ಕಡೆಯಿಂದ ಬಂದವನು, ಆದ್ದರಿಂದ ನಿನಗೆ ನಾನು ಪ್ರಿಯನಲ್ಲ, ನೀನು ಪ್ರಿಯನಲ್ಲ. ಆಮೇಲೆ ವಿಬುಧಾಶ್ರಯವೂ ಮುನ್ನಿಲ್ಲ. ಇಲ್ಲಿ ಎಲ್ಲ ವಿದ್ವಾಂಸರು ಪ್ರಾಜ್ಞರಿದ್ದಾರೆ, ಆದರೆ ಯಾರೂ ನಿನ್ನ ಮಾತುಗಳನ್ನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ, ಒಪ್ಪುವವರಲ್ಲ. ಶ್ರೀಕೃಷ್ಣ ಇಲ್ಲಿ ಕೌರವರಾಯನೊಂದಿಗೆ ಹೇಳುವಂತಹ ಮಾತುಗಳ ಮೂಲಕ ಇಡೀ ಸಭೆಯವರಿಗೆ ಈ ಸಂದೇಹವನ್ನು ಕೊಡ್ತಾ ಇದ್ದಾನೆ. ವಿಬುಧಾಶ್ರಯವೂ ಮುನ್ನಿಲ್ಲ. ನೀನು ಮಾಡಿದಂತಹ ನಿರ್ಣಯಗಳನ್ನು ಒಪ್ಪಿ ಕೈ ಎತ್ತುವವರು, ಉಘೇ ಭೇಷ್ ಭಲೆ ಎಂಬುದಾಗಿ ಹೇಳುವಂಥವರು ಇಲ್ಲ. ಇಲ್ಲಿ ವಿದ್ವಾಂಸರಿದ್ದಾರೆ, ಅವರು ನೀನು ಹೇಳುವ ಎಲ್ಲ ಮಾತುಗಳನ್ನು ಒಪ್ಪುವುದಿಲ್ಲ. ಆದ್ದರಿಂದ ಇದು ವಿಬುಧಾಶ್ರಯ ಇರುವಂಥ ಸ್ಥಳವೂ ಅಲ್ಲ ಅಂತ ನಾನು ನಿರ್ಣಯವನ್ನು ಮಾಡಬೇಕಾಗ್ತದೆ. ಇನ್ನು ಇದು ಆಲಯ ಯಾರದು ಅಂತ ಕೇಳಿದರೆ ನೀನೇ ಇಲ್ಲಿಯ ಅಧಿಕಾರಿ, ಆದ್ದರಿಂದ ಇದು ನಿನ್ನ ಆಲಯ, ಇಲ್ಲಿರುವ ವಿಬುಧರ ಆಲಯ ಅಲ್ಲ ಇದು. ಆದ್ದರಿಂದ ನಿನ್ನಲ್ಲಿ ನಮಗೆ ಊಟ ಹೇಗೆ ಯೋಗ್ಯವಾಗುತ್ತದೆ ಎಂಬುದಾಗಿ ಕೇಳ್ತಾ ಇದ್ದಾನೆ. ಇದು ನೀನು ಹೇಳಿದಂಥ ಪ್ರಶ್ನೆಗೆ ಉತ್ತರವಾಗಿದೆ. ಯಾಕೆಂದರೆ ನಾನು ಧರ್ಮಕ್ಕನುಗುಣವಾಗಿ ನಿಯಮಕ್ಕನುಗುಣವಾಗಿ ನಡೆದುಕೊಂಡಿದ್ದೇನೆ. ನೀನು ಇದನ್ನು ಗಮನಿಸದೆ ಮಾಡಿದಂಥ ವ್ಯವಸ್ಥೆಗಳೆಲ್ಲ ವ್ಯರ್ಥ, ನನಗೆ ಅದು ಉಪಾದೇಯವಲ್ಲ, ಸ್ವೀಕಾರ ಯೋಗ್ಯವಲ್ಲ. ಆದ್ದರಿಂದ ನನ್ನ ನಡತೆ ಸರಿಯಾಗಿದೆ ಎಂಬಂಥದ್ದನ್ನೊಂದು ಸಮರ್ಥನೆಯನ್ನು ಮಾಡ್ತಾನೆ. ಅದರ ಜೊತೆಗೆ ಕೌರವರ ಜೊತೆಗೆ ಅಲ್ಲಿ ಸೇರಿಕೊಂಡಿರುವಂಥವರು, ಸಭಾಸ್ಥಾನದಲ್ಲಿರುವಂಥವರು ಯಾವ ರೀತಿಯಲ್ಲಿದ್ದಾರೆ ಎಂಬುದನ್ನು ಸೂಚ್ಯವಾಗಿ ಶ್ರೀಕೃಷ್ಣ ಹೇಳಿಬಿಡ್ತಾನೆ. ಸೇರುವನು ಸಕಳಂಕ ಚಂದ್ರನು ವಾರಿಧಿಗೆ ನೀನು, ಅಖಿಲ ಗೋಪಿ ಜಾರ ಜಾರೆಯ ಮಕ್ಕಳಿಗೆ ನೀ ಜೀವ ತಪ್ಪೇನು. ಆರು ತಮ್ಮಂದದ ಮಹಾತ್ಮರ ಸೇರುವರಲೈ, ಆರು ತಮ್ಮಂದದ ಮಹಾತ್ಮರ ಸೇರುವರಲೈ. ಪಾಂಡಪುತ್ರರ ಕೂರಮಗೆ ನಾನೆನ್ನೆ ನೀ ಬಂದನುವ ಹೇಳೆಂದ. ಕುರುರಾಯ ಆ ವಿಷಯಕ್ಕೆ ಉತ್ತರವನ್ನು ಕೊಡದೆ ಅದನ್ನು ಬದಿಗಿರಿಸಿ, ನೀನು ಬಂದ ಕೆಲಸ ಏನು ಈಗ ಅದನ್ನು ಹೇಳು ಎಂಬುದಾಗಿ ಹೇಳ್ತಾನೆ. ಇದುವರೆಗೆ ಮಾತಾಡಿದಂಥದ್ದು ನಿನ್ನ ಯಾವ ಉದ್ದೇಶದಿಂದ ನೀನು ಬಂದಿದ್ದೀಯೋ ಅದು ಅಲ್ಲ ಎಂಬಂಥದ್ದು ನನಗೆ ಗೊತ್ತಾಯಿತು. ಆ ವಿಷಯವನ್ನು ಬಿಡೋಣ. ಸೇರುವನು ಸಕಳಂಕ ಚಂದ್ರನು, ಕಳಂಕ ಸಹಿತವಾದಂಥ ಚಂದ್ರ ವಾರಿಧಿಗೆ ಸೇರುವನು, ವಾರಿಧಿಗೆ ಇಳಿತಾನೆ ಅಥವಾ ವಾರಿಧಿಗೆ ಸೇರಿದವನು. ಹಾಗೆ ನೀನು ಗೋಪಿ ಜಾರೆಯ ಮಕ್ಕಳಿಗೆ ನೀ ಜೀವ. ಆದ್ದರಿಂದ ನೀನು ಜಾರೆಯ ಮಕ್ಕಳಿಗೆ ನೀನು ಜೀವನ ಆಗ್ತೀಯಷ್ಟೇ ಹೊರತು ಬೇರೆಯವರಿಗೆ ಅಲ್ಲ. ಈ ಥರದ ಒಂದು ಚುಚ್ಚುವ ಮತ್ತು ಹೀನೈಸುವ, ಸಭೆಯಲ್ಲಿ ಹೇಳಬಾರದ, ಸಭಾಯೋಗ್ಯವಲ್ಲದ ಮಾತನ್ನು ಕೂಡ ಹೇಳಿಬಿಡ್ತಾನೆ. ಸಭಾಯೋಗ್ಯವಲ್ಲದೆ ಇರುವುದು ಅಂದರೆ ಅನ್ಪಾರ್ಲಿಮೆಂಟರಿ ಎಂಬುದಾಗಿ ಹೊಸ ಕಾಲದಲ್ಲಿ ಹೇಳ್ತಾರಲ್ಲ,
ಅದೇ ರೀತಿಯ ಮಾತು. ನೀನು ಜಾರೆಯರ ಪುತ್ರ ಅಥವಾ ಜಾರೆಯ ಪುತ್ರರಿಗೆ ನೀನು ಪ್ರಿಯ, ಜಾರೆಯರ ಮಕ್ಕಳಿಗೆ ನೀ ಜೀವ, ಜಾರೆಯ ಮಕ್ಕಳಿಗೆ ನೀನು ಜೀವ ಕೊಟ್ಟವನು ಎಂಬುದಾಗಿಯೂ ಆಗಬಹುದು, ಅಥವಾ ಅವರಿಗೆ ನೀನು ಜೀವ ಸಮಾನವಾಗಿರುವವನು, ಅವರನ್ನು ಪಾಲಿಸುವವನು ಎಂಬುದಾಗಿಯೂ ಆಗಬಹುದು. ಅಥವಾ ಇನ್ನೂ ಅದನ್ನು ಮುಂದುವರಿಸಿ ಹೇಳುವುದಾದರೆ, ನೀನು ಯಾರ ಪರವಾಗಿ ಇಲ್ಲಿ ಬಂದಿದ್ದಿ? ಪಾಂಡವರ ಪರವಾಗಿ ಬಂದಿದ್ದಿ. ಆ ಪಾಂಡವರು ಯಾರು? ಜಾರೆಯ ಪುತ್ರರು ಎಂಬುದಾಗಿ ಆ ಅರ್ಥ. ಯಾಕೆಂದರೆ ಪಾಂಡು ಇದ್ದಂತೆಯೇ ಇತರರಿಂದ ಜನಿಸಿದಂತಹ ಮಕ್ಕಳನ್ನು ಪಡೆದವರು ಎಂಬ ಕಾರಣದಿಂದ ಜಾರೆಯರ ಪುತ್ರ, ಜಾರೆಯರ ಪುತ್ರನಿಗೆ ಪ್ರಿಯನಾದವನು ಎಂಬ ಮಾತನ್ನು ಹೇಳಿದ್ದಾನೆ. ಅಷ್ಟು ಚುಚ್ಚುವ ಮಾತನ್ನು ಹೇಳಿದ್ದಾನೆ. ಜಾರೆಯರ ಪುತ್ರನಿಗೆ ನೀ ಜೀವ. ತಪ್ಪೇನು ಆಗಲಿ, ಮಾಡಿಕೊಳ್ಳಿ, ತಪ್ಪಿಲ್ಲ. ಆರು ತಮ್ಮಂದದ ಮಹಾತ್ಮರ ಸೇರುವರಲೈ, ಯಾರೂ ಅವರವರಿಗೆ ಸಮಾನವಾದಂಥ, ಅವರವರ ಅಭಿರುಚಿಗೆ ಯೋಗ್ಯವಾದಂಥ ವ್ಯಕ್ತಿಗಳಿರ್ತಾರೆ, ಅವರನ್ನು ಸೇರಿಕೊಳ್ತಾರೆ. ಹಾಗೆಯೇ ನೀನು ಗೋಪಾಲಕನಾದಂಥವನು, ನೀನು ಜಾರೆಯರ ಪುತ್ರರನ್ನು ಸೇರಿದ್ದಿ, ತಪ್ಪೇನು, ಮಾಡಿಕೊನೇನು ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನಿನ್ನ ವರ್ತನೆ ಕೂಡ ಹಾಗೆ ಇದೆ ಎಂಬುದು ದುರ್ಯೋಧನ ಹೇಳುವಂಥ ಮಾತಿನ ಅರ್ಥ. ಆಮೇಲೆ ಪಾಂಡುಪುತ್ರರ ಕೂರುಮೆಗೆ ನಾನೆನ್ನೆ ಮತ್ತು ಹೇಳಿಕೊಡ್ತಾನೆ. ನೀನು ಪಾಂಡುಪುತ್ರರ ಪ್ರೀತಿಯಿಂದ ಬಂದಿದ್ದಿ ಎಂಬ ಕಾರಣದಿಂದ ಹೇಳಿದ್ದಲ್ಲ ಎಂಬುದಾಗಿ ಅದಕ್ಕೆ ಒಂದು ಹೊದಕೆಯನ್ನೂ ಕೊಡ್ತಾನೆ. ಆದರೆ ನಿಜವಾಗಿ ಹೇಳಿದ್ದದನ್ನೇ ಇಲ್ಲಿ ಜಾರೆಯರ ಪುತ್ರ ಎಂಬುದಾಗಿ ಹೇಳಿದಂತಹದ್ದು ಉದ್ದೇಶಿಸಿದ್ದು ಕುಂತಿ ಮಾದ್ರಿಯರನ್ನು ಕುರಿತೇ ಎಂಬುದಾಗಿ ನಾವು ತಿಳಿಯಬೇಕಾಗ್ತದೆ. ಅದನ್ನು ವಾಚ್ಯವಾಗಿ ಹೇಳಿಲ್ಲ, ಸೂಚ್ಯವಾಗಿ ಕವಿ ಈ ಜಾರೆಯರ ಒಂದು ಮಾತನ್ನು ಹೇಳಿದ್ದಾನೆ. ಜಾರೆಯರ ಪುತ್ರರಾದಂಥ ಪಾಂಡುಪುತ್ರರು ಬಿಡು, ಆ ಪಾಂಡುಪುತ್ರರ ನಿನ್ನ ಕೂರ್ಮೆ ಅಂದರೆ ಪ್ರೀತಿ ಅಂತ ಅರ್ಥ. ಆ ಪ್ರೀತಿಗೆ ನಾನೇನು ಹೇಳುವುದಿಲ್ಲ. ಅದು ನೀನು ಇದ್ದಿ, ಪಾಂಡವರಿದ್ದಾರೆ, ನೀವು ಪ್ರೀತಿಸಿಕೊಳ್ತೀರಿ, ನೀವು ನಿಮ್ಮನ್ನು ಹೊಗಳಿಕೊಳ್ತೀರಿ, ನಿಮಗೆ ಹೊಂದಿಕೆ ಆಗಿದೆ, ತಪ್ಪೇನು ಇರಲಿ. ಆದರೆ ನೀನು ಇಲ್ಲಿ ಬಂದಿದ್ದೀಯಲ್ಲ, ನಮ್ಮ ಸ್ಥಾನಕ್ಕೆ ಬಂದಿದ್ದೀಯಲ್ಲ ಪಾಂಡವರ ಕಡೆಯಿಂದ ಎಂಬುದು ಗೊತ್ತಾಗಿದೆ. ಏನು ಅದರ ಅನುವ ಹೇಳು, ಅದರ ರೀತಿಯನ್ನು ಹೇಳು, ಏನಾಗಬೇಕು ನಿನಗೆ ಎಂಬುದಾಗಿ ಕೇಳ್ತಾ ಇದ್ದಾನೆ. ಕುಲದವನ ಹೃದಯಾಂಧಕಾರವ ಕಳಚಲೆಂದು ಹಿಮಾಂಶುಹರಹಿತ ನೆಲೆಯ ಬೆಳುದಿಂಗಳ ನೆನಲು ಸುರರಿಪು ಕುಲಾಂತಕನು ತೊಲಬದಶನ ಮಯೂಖತತಿ ಹೊಳೆ ಹೊಳೆಯೇ ನುಡಿದನು. ತೊಳಪದಶನ ಮಯೂಖತತಿ ಹೊಳೆ ಹೊಳೆಯೇ ನುಡಿದನು. ತತ್ಸಭಾ ಮಂಡಲ ಮಹಾಂಬುದಿ ನುಡಿದರೆಯ ತನಿಗಡನ ಒಡಗಿರಲು. ಕುಲದ ವಿಷಯವನ್ನು ತೆಗೆದಿದ್ದಾನೆ ದುರ್ಯೋಧನ. ಈಗ ದುರ್ಯೋಧನ ಸತ್ಕುಲ ಪ್ರಸೂತ ಎಂಬಂಥ ಅರ್ಥ ಆಯ್ತಲ್ಲ. ಈ ಸತ್ಕುಲ ಪ್ರಸೂತನ ಮನಸ್ಸು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಆದರೆ ಆತನ ಮನಸ್ಸು ಪರಿಶುದ್ಧವಾದಂಥದ್ದಲ್ಲ, ಅಲ್ಲಿ ಅಂಧಕಾರ ತುಂಬಿದೆ. ಕವಿ ಹೇಳ್ತಾ ಇದ್ದಾನೆ, ಕುಲದವನ ಹೃದಯಾಂಧಕಾರವನ್ನು ಕಳಚಲಿಕ್ಕಾಗಿ ಎಂಬ ಹಾಗೆ ಹಿಮಾಂಶು ಚಂದ್ರ ಆತ ಎಳೆಯ ಬೆಳದಿಂಗಳನ್ನು ಹರಡಿದ್ದಾನೋ ಎಂಬ ಹಾಗೆ ಶ್ರೀಕೃಷ್ಣ ಮಾತಾಡ್ತಾ ಇದ್ದಾನಂತೆ. ಆ ಶ್ರೀಕೃಷ್ಣನ ಸುರರಿಪು ಕುಲಾಂತಕ, ರಾಕ್ಷಸರ ಕುಲವನ್ನು ನಾಶ ಮಾಡುವಂತಹ ಆ ಶ್ರೀಕೃಷ್ಣನ ತೊಳಗುವಂತಹ ಹೊಳೆಯುವಂತಹ ದಶನಮಯೂಖ, ಆತ ಬಾಯಿ ಬಿಟ್ಟಾಗ ಆತನ ಬಿಳಿಯಾದ ಹಲ್ಲುಗಳು ಕಾಂತಿಯನ್ನು ಹೊರಸೂಸಿವೆ ಎಂಬಂಥ ಅರ್ಥ. ಆ ಕಾಂತಿಯ ಜೊತೆಗೆ ಹರಡ್ತಾ ಇರುವಂತಹ ಬೆಳುದಿಂಗಳಿನ ಆಗಿರುವಂತಹ ದಂತಕಾಂತಿಯ ಜೊತೆಗೆ ಆತ ಮಾತುಗಳನ್ನು ಹೇಳ್ತಾ ಇದ್ದಾನಂತೆ. ಹೊಳೆಯ ನುಡಿದನು ತತ್ಸಭಾ ಮಧ್ಯದಲ್ಲಿ, ಆ ಸಭಾ ಮಧ್ಯದಲ್ಲಿ, ತತ್ಸಭಾ ಎಂಬುದಾಗಿ ಹೇಳಿದ್ದಾನೆ. ಆ ಸಭೆ, ಇಲ್ಲಿ ಎರಡು ರೀತಿಯಲ್ಲಿ ಆ ಸಭೆಯನ್ನೆಲ್ಲ ಹೇಳಿದ ಹಾಗಾಯಿತು. ಆ ಸಭೆಯಲ್ಲಿ ಎಂತೆಂಥವರು ಇದ್ದಾರೆ ಎಂಬಂಥದ್ದು ಶ್ರೀಕೃಷ್ಣನಿಗೆ ಗೊತ್ತು, ದುರ್ಯೋಧನನಿಗೂ ಗೊತ್ತು ಎಂತೆಂಥವರಿದ್ದಾರೆ ಎಂಬುದಾಗಿ. ಆದರೆ ದುರ್ಯೋಧನ ಅವರಿಗೆ ಯಾವ ಗೌರವವನ್ನು ಕೊಡ್ತಾನೆ ಎಂಬಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ. ಶ್ರೀಕೃಷ್ಣ ಹೇಗೆ ಅವರಿಗೆ ಗೌರವ ಕೊಡ್ತಾನೆ ಮತ್ತು ಶ್ರೀಕೃಷ್ಣನನ್ನು ಆ ಹಿರಿಯರು ಹೇಗೆ ಸ್ವೀಕರಿಸ್ತಾರೆ ಎಂಬುದಕ್ಕೆ ಹಿಂದಿನ ಎಲ್ಲ ವಿಷಯಗಳು ಬಂದಿವೆ. ಆಮೇಲೆ ತತ್ಸಭಾಮಂಡಲ ಮಹಾಂಬುಧಿ
ನುಡಿದೆರೆಯ ತನಿಗಡಣ ಒಡಗಿರಲು. ಶ್ರೀಕೃಷ್ಣ ಮಾತನಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಎಲ್ಲಿಯೂ ಸಭೆಯಲ್ಲಿ ಗಜಬಜ ಇಲ್ಲ, ಎಲ್ಲಿಯೂ ಗುಸುಗುಸು ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಇಡೀ ಸಭೆ ಮೌನವಾಗಿದೆ. ಶ್ರೀಕೃಷ್ಣನ ಮಾತೆಂಬಂಥ ಅಮೃತವನ್ನು ತಮ್ಮ ಕಿವಿಯ ಮೂಲಕ ಹೇಗೆ ಮನಸ್ಸಿಗೆ ತುಂಬಿಕೊಳ್ಳಬಹುದು ಎಂಬ ಒಂದು ಕುತೂಹಲದಿಂದ ಸಭಾ ಮಧ್ಯದಲ್ಲಿರುವಂಥ ಎಲ್ಲರೂ ಮೌನದಲ್ಲಿದ್ದಾರಂತೆ ಶ್ರೀಕೃಷ್ಣನ ಮಾತುಗಳನ್ನು ಕೇಳಲಿಕ್ಕೆ ಬೇಕಾಗಿ. ಅವಧಿ ಸವೆದುದು ಪಾಂಡವರ ಅವಧಿ ಸವೆದುದು ಪಾಂಡವರು ನಿನ್ನವರು ವನವಾಸ ಪ್ರವಾಸದೊಳು ಅವರು ನವೆದರು ಕೂಡಿಕೊಂಡಿಹುದು ಅಧಿಕ ಗುಣ ನಿನಗೆ ಅವನಿಯರ್ಥವ ನೀವುದು ಅವನಿಯರ್ಥವ ನೀವುದು ಈ ಧ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸೆ ಕಲಿಯಬೇಹುದು ಈ ಪುರುಷಾರ್ಥವನ್ನು ಸಂಚಿಸೆ ಕಲಿಯಬೇಹುದು ಭೂಪ ಕೇಳೆಲ್ದ ಶ್ರೀಕೃಷ್ಣ ನೇರಾಗಿ ವಿಷಯಕ್ಕೆ ಬರ್ತಾ ಇದ್ದಾನೆ, ವಿಷಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನಿಮ್ಮೊಳಗೆ ಪಾಂಡವರು ಮತ್ತು ಕೌರವರೊಳಗೆ ಮಾತುಕತೆ ಆಗಿದೆ, ಷರತ್ತುಗಳಾಗಿವೆ. ಆ ಷರತ್ತದ ಪ್ರಕಾರ ವನವಾಸವನ್ನು ಆಚರಿಸಬೇಕು ಪಾಂಡವರು. ಆ ನಿಶ್ಚಿತವಾದಂತಹ ಅವಧಿ ಕಳೆದಿದೆ. ಆಮೇಲೆ ಅಜ್ಞಾತವಾಸ ಆಗಬೇಕು. ಆ ಅಜ್ಞಾತವಾಸದ ಅವಧಿಯು ಕಳೆದಿದೆ. ಷರತ್ತವನ್ನು ಹಾಕುವಂತಹ ಸಂದರ್ಭದಲ್ಲಿ ಮೊದಲು ಮಾತಾಡಿಕೊಂಡಂತಹದ್ದು ಇದೆಯಲ್ಲ, ಏನು ಅರ್ಧ ರಾಜ್ಯವನ್ನು ಅವರಿಗೆ ಕೊಡಬೇಕು ಎಂಬಂತಹದ್ದು. ಆ ಅರ್ಧ ರಾಜ್ಯವನ್ನು ನೀನು ಕೊಡಬೇಕು. ಹಾಗೆ ಕೊಡುವಂತಹದ್ದು ಯೋಗ್ಯವಾದಂತಹದ್ದಾಗಿದೆ. ಅದು ಗುಣ ನಿನಗೆ, ನೀನದನ್ನು ಅನುಸರಿಸಬೇಕಾದಂತಹದ್ದು ಧರ್ಮ. ಇದು ರಾಜಧರ್ಮವೂ ಹೌದು, ನಿಮ್ಮೊಳಗಿನ ಕುಟುಂಬ ಧರ್ಮವೂ ಹೌದು, ಮನುಷ್ಯ ಧರ್ಮವೂ ಹೌದು. ಆದ್ದರಿಂದ ಅದನ್ನು ನೀನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಅವನಿಯ ಅರ್ಧವನ್ನು ಈಯುವುದು. ಆಮೇಲೆ ಇಲ್ಲಿ ಅಧ್ರುವದ ಬಾಳಿಕೆ, ನಮ್ಮ ಜೀವನ ಎಂಬಂತಹದ್ದು ಅಧ್ರುವ. ಇಲ್ಲಿ ಹೀಗೆಲ್ಲ ಮಾಡಿಕೊಂಡು ಧರ್ಮವನ್ನು ಮೀರಿ ನಡೆಯುವಂತಹದ್ದು ಯೋಗ್ಯವಲ್ಲ. ಅದರಲ್ಲಿ ಪುರುಷಾರ್ಥ ಸಾಧನೆ ಹೇಗಾಗುತ್ತದೆ ಎಂಬಂತಹದ್ದನ್ನು ನೋಡುವಂತಹದ್ದು ಮನುಷ್ಯನ ಕರ್ತವ್ಯ. ಪ್ರಾಜ್ಞನಾದವನು ಇದನ್ನು ಮಾಡಬೇಕಾಗಿದೆ. ಆದ್ದರಿಂದ ದುರ್ಯೋಧನ, ನೀನು ಪಾಂಡವರಿಗೆ ಸಲ್ಲಬೇಕಾದಂತಹದ್ದೇನಿದೆಯೋ ಅದನ್ನು ಸಂಪೂರ್ಣವಾಗಿ ಸಲ್ಲಿಸು. ನ್ಯಾಯವಾದಂತಹ ರೀತಿಯಲ್ಲಿ ನಡೆದು ಪುರುಷಾರ್ಥದ ಮಾರ್ಗದಲ್ಲಿ ನಡೆದಿದ್ದಿ ಎಂಬಂತಹದ್ದನ್ನು ಸ್ಥಿರ ಮಾಡಿಕೋ ಎಂಬುದಾಗಿ ಶ್ರೀಕೃಷ್ಣ ಸಂಕ್ಷೇಪದಲ್ಲಿ ಹೇಳ್ತಾ ಇದ್ದಾನೆ. ಆದರೆ ದುರ್ಯೋಧನ ಅದು ಯಾವುದನ್ನು ಕೇಳುವಂಥವನಲ್ಲ, ಅವನು ಯಾವುದಕ್ಕೂ ಬಾಗುವವನು ಅಲ್ಲ, ಅವನು ಕೊಡುವವನೂ ಅಲ್ಲ, ಮಾತನ್ನು ಇರಿಸಿಕೊಳ್ಳುವವನು ಅಲ್ಲ. ಮಾತನ್ನು ತಪ್ಪುವುದಕ್ಕೆ ದಾರಿ ಹೇಗೆ, ಕಾರಣಗಳು ಹೇಗೆ ಎಂಬಂಥದ್ದನ್ನು ನೋಡಿಕೊಳ್ಳುವಂಥವನು. ಅಂಥ ಬುದ್ಧಿವಂತಿಕೆ ಆತನಲ್ಲಿದೆ. ಅವರೊಳಗೆ ಚರ್ಚೆ ಜೋರಾಗಿ ನಡೆಯುತ್ತದೆ. ಶ್ರೀಕೃಷ್ಣ ನೇರವಾದಂಥ ಮಾತನ್ನೇ ಹೇಳ್ತಾನೆ. ಕೊನೆಗೆ ಅರ್ಧ ರಾಜ್ಯ ಬಿಡು, 5 ಗ್ರಾಮಗಳನ್ನಾದರೂ ಕೊಡು ಎಂಬಂಥ ಮಾತು ಬರ್ತದೆ. ಆ 5 ಗ್ರಾಮಗಳನ್ನು ಬಿಡು, ಒಂದು ಸೂಜಿ ಮೊನೆಯಷ್ಟು ಸ್ಥಳವನ್ನು ನಾನು ಕೊಡುವಂಥವನಲ್ಲ ಎಂಬಂಥ ಮಾತನ್ನು ದುರ್ಯೋಧನ ಹೇಳಿದಾಗ ಬೇರೇನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆವಾಗ ಶ್ರೀಕೃಷ್ಣ ವಿಶೇಷವಾದಂಥ ಒಂದು ವಿಲಾಸವನ್ನು ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಕುಮಾರವ್ಯಾಸ ಅದನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಎಲ್ಲರೂ ಮೋಹಿತರಾಗುವ ಹಾಗೆ, ಎಲ್ಲರೂ ಆಕರ್ಷಿತರಾಗುವ ಹಾಗೆ, ಎಲ್ಲರೂ ಪರಿಣಾಮವನ್ನು ಅನುಭವಿಸುವ ಹಾಗೆ, ಎಲ್ಲರೂ ಸಂತೋಷವನ್ನು ಅನುಭವಿಸುವ ಹಾಗೆ, ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಪುರುಷಾರ್ಥ ಸಾಧನೆ ಆಯಿತು ಎಂಬಂಥ ರೀತಿಯಲ್ಲಿ ಸಮಾಧಾನವನ್ನು ಹೊಂದುವ ಹಾಗೆ ಇರುವಂತಹ ಒಂದು ವ್ಯವಸ್ಥೆ ಅದು ವಿಶ್ವರೂಪ ದರ್ಶನ ಎಂಬಂಥದ್ದು. ಇವನನ್ನು ಕಟ್ಟಿಸಿ ಹಾಕಬೇಕು ಎಂಬಂಥ ಒಂದು ಪ್ರಯತ್ನ ನಡೀತದೆ. ಅದು ಆಗುವುದಿಲ್ಲ, ಯಾರಿಂದಲೂ ಆಗುವುದಿಲ್ಲ. ಆ ವಿಶ್ವರೂಪ ದರ್ಶನ
ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಆ ದರ್ಶನ ಒದಗಬೇಕು ಎಂಬಂತಹ ಕಾರಣದಿಂದ ಅಂಧನಾದಂಥ ಧೃತರಾಷ್ಟ್ರನಿಗೂ ಕಣ್ಣು ಕಾಣಿಸುವ ಹಾಗೆ, ಆತನು ಆ ದಿವ್ಯ ಮಂಗಳ ಸ್ವರೂಪವನ್ನು ನೋಡುವ ಹಾಗೆ ಶ್ರೀಕೃಷ್ಣ ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಅನುಗ್ರಹ ಮಾಡಿದ ಆಮೇಲೆ ಎಲ್ಲರೂ ಬಂದು ನಮಸ್ಕರಿಸ್ತಾರೆ. ಆಮೇಲೆ ದುರ್ಯೋಧನನು ಕೂಡ ಮೊದಲಿನ ದುರ್ಯೋಧನನಲ್ಲದ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ, ನಾನು ಮಾಡುವಂತಹದ್ದು ಯುದ್ಧವೇ ಎಂಬುದಾಗಿ ಹೇಳ್ತಾನೆ, ಆದರೆ ಬೇರೆ ರೀತಿಯಲ್ಲಿ ಆತ ಹೇಳ್ತಾನೆ. ಇಲ್ಲಿ 66 ವಿಮಲ ಕರುಣಾ ಸಿಂಧೂ ನೀನನುಪಮ ಚರಿತ್ರನು ನಿಮ್ಮಡಿಯ ಪದ ಕಮಲ ದರ್ಶನದಿಂದ ಹಿಂಗಿದವು ಅಘದ ರಾಶಿಗಳು. ನಿಮ್ಮಡಿಯ ಪದ ಕಮಲ ದರ್ಶನದಿಂದ ಹಿಂಗಿದವು ಅಘದ ರಾಶಿಗಳು. ಸಮತೆಯಲಿ ನೀನೋಡು ಶರಣರ ಮಮತೆ ಬೇಹುದು ಜಿಯ. ಸಮತೆಯಲಿ ನೀನೋಡು ಶರಣರ ಮಮತೆ ಬೇಹುದು ಜಿಯ. ಲಕ್ಷ್ಮೀ ರಮಣ ಕೃಪೆ ಮಾಡೋ. ಲಕ್ಷ್ಮೀ ರಮಣ ಕೃಪೆ ಮಾಡೋ ಎನ್ನುತ್ತ ಮೈಕ್ಕಿದಳು ಗಾಂಧಾರಿ. ಶ್ರೀಕೃಷ್ಣನ ಇಂಥ ವಿಶೇಷವಾದಂಥ ಸ್ವರೂಪವನ್ನು ಕಂಡು ಆ ಸಕಲ ಮುನಿನಿಕರ, ಆಮೇಲೆ ಅಲ್ಲಿದ್ದಂಥ ಗಾಂಗೇಯ, ಕೃಪ, ವಿದುರ, ಗುರು, ಸಂಜಯಾದಿಗಳು ಎಲ್ಲರೂ ಬಂದು ನಮಸ್ಕರಿಸಿದ್ದಾರಂತೆ. ದುರ್ಯೋಧನನ ತಾಯಿಯಾದಂಥ ಗಾಂಧಾರಿ ದೇವಿ ಬಂದು ವಿಮಳ ಕರುಣಾ ಸಿಂಧು, ಅವಳು ಸಂಬೋಧಿಸುವಂತಹ ವಿಷಯವಾಗಿ, ಕರುಣೆ ನಿನ್ನಲ್ಲಿದೆ, ಕರುಣಾ ಸಿಂಧು ನೀನು, ಅನುಪಮ ಚರಿತ್ರನು, ನಿಮ್ಮಡಿಯ ಪದಕಮಲ ದರ್ಶನದಿಂದ ನಮ್ಮ ಪಾಪಗಳು ಸಂಪೂರ್ಣವಾಗಿ ನಾಶವಾದುವು. ದೇವಾ, ಇಂಥ ಒಂದು ಸೌಭಾಗ್ಯದ ಸಂದರ್ಭವನ್ನು ನಮಗೆ ನೀನು ಒದಗಿಸಿಕೊಟ್ಟಿದ್ದಿ. ಒಂದೇ ಒಂದು ವಿನಂತಿ, ಸಮತೆಯಲ್ಲಿ ನೀ ಕಾಣಬೇಕು ಎಲ್ಲರನ್ನು ಸಮತೆಯಲ್ಲಿ ಕಾಣಬೇಕು ಅಂದರೆ ನ್ಯಾಯ ಯಾವುದೋ ಆ ರೀತಿಯಲ್ಲಿ ಕಾಣಬೇಕು ಎಂಬಂಥದ್ದು ಅರ್ಥ ಅಷ್ಟೇ ಹೊರತು ನೀನು ದುರ್ಯೋಧನಾದಿಗಳನ್ನು ಪಾಂಡವರನ್ನು ಒಂದೇ ರೀತಿಯಲ್ಲಿ ಕಾಣು ಎಂಬಂಥದ್ದಲ್ಲ. ಸಮತೆಯಲ್ಲಿ ಕಾಣು. ಯಾವುದು ಸಮವಾದುದು, ಯಾವುದಲ್ಲಿ ಸಮತೆ ಇದೆ, ಯಾವುದಲ್ಲಿ ನ್ಯಾಯವಿದೆ, ಯಾವುದು ಯೋಗ್ಯವಾದಂಥ ನಿಲುವು, ಆ ರೀತಿಯಲ್ಲಿ ನಿನ್ನದು ಇರಬೇಕು. ಶರಣರಲ್ಲಿ ಮಮತೆ ಬೇಹುದು. ನಿನ್ನನ್ನು ಯಾರು ಅವಲಂಬಿಸಿದ್ದಾರೋ, ನಮಸ್ಕರಿಸಿದ್ದಾರೋ ಅವರಲ್ಲಿ ನಿನಗೆ ಮಮತೆ ಇರಬೇಕು. ಲಕ್ಷ್ಮೀ ರಮಣ ಕೃಪೆ ಮಾಡು ಎಂಬುದಾಗಿ ಗಾಂಧಾರಿ ಅರಗಿದ್ದಾಳೆ. ಮುಂದೆ ಧೃತರಾಷ್ಟ್ರನೂ ಬರ್ತಾನೆ. ಕಂಗಳನ್ನು ಕರುಣಿಸಿದನು ಅಂಧ ನೃಪಂಗೆ. ಕಂಗಳನ್ನು ಕರುಣಿಸಿದನು ಅಂಧ ನೃಪಂಗೆ. ಬಳಿಕ ಈ ಕೃಷ್ಣರಾಯನ ಮಂಗಳ ಶ್ರೀಮೂರ್ತಿಯನು ಮನದಣಿಯ ತಾನೋಡಿ. ಬಳಿಕ ಈ ಕೃಷ್ಣರಾಯನ ಮಂಗಳ ಶ್ರೀಮೂರ್ತಿಯನು ಮನದಣಿಯ ತಾನೋಡಿ. ಕಂಗಳಡಗಲಿ ದೇವಾ, ಈ ಕಂಗಳಡಗಲಿ ದೇವಾ, ನಿಮ್ಮೀ ಅಂಗವಟ್ಟವ ಕಂಡು ಬಳಿಕ ಈ ಕಂಗಳು ಇತರವ ಕಾಣಲಾಗದೋ.
ಇತರವ ಕಾಣಲಾಗದೋ ಕೃಪೆಯ ಮಾಡೋ ಸ್ವಾಮಿ ಕೃಪೆಯ ಮಾಡೆಂದ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಹುಟ್ಟಿನಿಂದಲೇ ಕಣ್ಣಿಲ್ಲದ ಅಂಧಕನಾದಂತಹ ನನಗೆ ಈ ದಿವ್ಯ ಸ್ವರೂಪ, ದಿವ್ಯ ಮಂಗಳ ಸ್ವರೂಪವನ್ನು ನೋಡುವುದಕ್ಕಾಗಿ ಕಣ್ಣುಗಳನ್ನು ಕರುಣಿಸಿದ್ಯಲ್ಲ ಸ್ವಾಮಿ. ನಿನ್ನ ಈ ವಿಶೇಷವಾದಂತಹ ಸ್ವರೂಪವನ್ನು ನೋಡಿ ಆದಮೇಲೆ ನಾನು ಇನ್ನೇನು ನೋಡಬೇಕಾಗಿದೆ ಜಗತ್ತಿನಲ್ಲಿ? ಆದ್ದರಿಂದ ನಾನಿನ್ನು ನೋಡಬೇಕಾದಂಥದ್ದು ಯಾವುದು ಉಳಿದಿಲ್ಲ. ಈಗ ನನಗೆ ಕಣ್ಣು ಬಂದಿದೆ, ಈ ಕಣ್ಣು ಹೀಗೆ ಇರಲಿ ಎಂಬುದಾಗಿ ನಾನು ಕೇಳುವಂಥವನಲ್ಲ ಸ್ವಾಮಿ. ನನಗೆ ಕಣ್ಣು ಇದ್ದಂತಹ ಭಾಗ್ಯ ಸಾಕು. ಆ ಕಣ್ಣಿನಿಂದ ಏನು ಭಾಗ್ಯವನ್ನು ನೋಡಬೇಕೋ ಅದನ್ನು ನೋಡಿ ಹಾಗೆ ಆಯಿತು. ನನ್ನ ಕಣ್ಣು ಹಿಂಗಿ ಹೋಗಲಿ, ಇನ್ನು ಬೇಡ ಇದು ಎಂಬುದಾಗಿ ಶ್ರೀಕೃಷ್ಣನಲ್ಲಿ ವಿನಂತಿ ಮಾಡ್ತಾನಂತೆ. ನಿನ್ನನ್ನು ನೋಡಿದ ಮೇಲೆ ಇತರ ವಿಷಯಗಳನ್ನು, ಈ ಲೌಕಿಕವಾದಂತಹ ವಿಷಯಗಳನ್ನು ನಾನು ಹೇಗೆ ನೋಡಲಿ ಸ್ವಾಮಿ ಎಂಬುದಾಗಿ ಆತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಆವಾಗ ತನ್ನ ತಂದೆ ಧೃತರಾಷ್ಟ್ರ ಶ್ರೀಕೃಷ್ಣನಿಗೆ ಹೆದರಿಬಿಟ್ಟಿದ್ದಾನೋ ಎಂಬಂತಹ ಒಂದು ಸಂದೇಹ ದುರ್ಯೋಧನನಿಗೆ ಬರ್ತಾ ಇದೆ. ತಾತ ಹೆದರದಿರು, ಈ ಮುಕುಂದನ ಕೈತವಕ್ಕೆ ಬೆಚ್ಚದಿರು. ಸಂಧಿಯ ಮಾತು ತಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ. ಈತನಂತರ್ಯಾಮಿ ಜೀವವ್ರಾತದಲ್ಲಿ ಜನಜನಿತವಿದು ಜಗವೀತನಾಜ್ಞೆಯೊಳಲವುದು. ಜಗವೀತನಾಜ್ಞೆಯೊಳಲವುದು ಎಂದನು ಕೌರವರ ರಾಯ. ತಾತ, ಇವನ ಈ ಡಂಬರಾಟಗಳಿಗೆ, ಈ ಮರಳಾಟಗಳಿಗೆ ನೀವು ಹೆದರಿದ್ರೋ ಅಂತ ಕೇಳ್ತಾನೆ ಧೃತರಾಷ್ಟ್ರನನ್ನು ಕುರಿತು. ಇವನ ಮೋಸಗಾರಿಕೆಗೆ ಬೆಚ್ಚಬೇಡಿ, ಸಂಧಿಯ ಮಾತು ತಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ. ಇವನು ಸಂಧಿ ಮಾಡಲಿಕ್ಕೆ ಬಂದವನೋ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶದಿಂದ ಬಂದವನೋ ಎಂಬಂಥದ್ದನ್ನು ಕೃಷ್ಣನನ್ನೇ ಕುರಿತು ಕೇಳಿ ಎಂಬುದಾಗಿ ಹೇಳ್ತಾನೆ. ಈತನ ಅಂತರ್ಯಾಮಿ ಜೀವವ್ರಾತದಲ್ಲಿ ಜನಜನಿತ, ಇವನು ಎಲ್ಲರಲ್ಲಿಯೂ ಒಳಗಿದ್ದಾನೆ. ಜಗವೀತನಾಜ್ಞೆಯಳು, ಈತನ ಆಜ್ಞೆಯಲ್ಲಿ ಜಗತ್ತು ಬೇಕಾದ ಹಾಗೆ ಸಂಚರಿಸ್ತದೆ. ನೀವು ನಿಜವಾಗಿ ಅವನು ಸಂಧಿಗಾಗಿಯೇ ಬಂದವನು ಎಂಬಂಥದ್ದನ್ನು ಅವನಲ್ಲೇ ವಿಚಾರಿಸಿ ಎಂಬುದಾಗಿ ದುರ್ಯೋಧನ ಧೃತರಾಷ್ಟ್ರನನ್ನು ಕುರಿತು ಹೇಳ್ತಾ ಇದ್ದಾನೆ. ಈ ವಿಶ್ವರೂಪ ದರ್ಶನ ಮಾಡಿಸಿದ ಮೇಲೆ ದುರ್ಯೋಧನನ ಮಾತುಗಳು ಬದಲಾಗ್ತವೆ. ಆದರೆ ನಿಲುವು ಒಂದೇ ಇದೆ, ಆದರೆ ಮಾತುಗಳು ಬದಲಾಗ್ತವೆ. ಹೇಗೆ ಬದಲಾಗ್ತವೆ ಎಂಬಂಥದ್ದನ್ನು ನೋಡೋಣ. ಸಂಗಿಯನಿಸನು ಜಗವ ಹುಟ್ಟಿಸಿ ನುಂಗಿದೊಡೆ ನಿಷ್ಕರುಣಿಯನಿಸನು. ಅಂಗರಕ್ಷೆಯ ಮಾಡಿ ಮೋಹಿತನಲ್ಲ ಜಗಕ್ಕೆ. ಜಂಗಮ ಸ್ಥಾವರಕ್ಕೆ ಚೈತನ್ಯಾಂಗರಕ್ಷಕನು. ಘನಕ್ಕೆ ಘನ ಅಣುವಿಂಗೆ ತಾನಣುವು. ಘನಕ್ಕೆ ಘನ ಅಣುವಿಂಗೆ ತಾನಣುವೆನಿಪ ಪರತರ ವಸ್ತು ನೋಡಿತ. ಧೃತರಾಷ್ಟ್ರನನ್ನು ಕುರಿತು ಹೇಳ್ತಾ ಇದ್ದಾನೆ ದುರ್ಯೋಧನ. ಈತನು ಲೋಕದಲ್ಲಿ ಇದ್ದಾನೆ, ಆದರೆ ಲೋಕದಲ್ಲಿದ್ದುಕೊಂಡು ಲೋಕದಲ್ಲಿ ಮಗ್ನನಾದವನು, ಮುಳುಗಿದವನು ಆಗಿಲ್ಲ. ಜಗವನ್ನು ಹುಟ್ಟಿಸಿದವನಾಗಿದ್ದಾನೆ, ಜಗವನ್ನು ನುಂಗುವವನೂ ಇವನೇ ಆಗಿದ್ದಾನೆ. ಜಗವನ್ನು ಹುಟ್ಟಿಸಿ ಇವನು ಲೋಕದಲ್ಲಿ ಸಂಗಿ ಎಂಬುದಾಗಿ, ಅದರ ಸಂಘದಲ್ಲಿರುವವನು ಎಂಬುದಾಗಿ ಎನಿಸುವುದಿಲ್ಲ. ಲೋಕವನ್ನು ನುಂಗಿದರೆ, ನಾಶ ಮಾಡಿದರೆ, ಪ್ರಳಯ ಮಾಡಿದರೆ ಅವನು ನಿಷ್ಕರುಣಿ ಎಂಬುದಾಗಿಯೂ ಎನ್ನಿಸುವುದಿಲ್ಲ. ಆದ್ದರಿಂದ ಎಲ್ಲವನ್ನೂ ಮಾಡಿಯೂ, ಈತನೇ ನಿರ್ಮಾಣ ಮಾಡಿಯೂ ಈತ ಮೋಹಿತನಲ್ಲ. ಈತ ಯಾವುದರಲ್ಲಿಯೂ ಇಲ್ಲ, ಯಾವ ಲೇಪವೂ ಈತನಿಗಿಲ್ಲ.
ಜಂಗಮಕ್ಕೆ ಸ್ಥಾವರಕ್ಕೆ ಎಲ್ಲ ಎಂತೆಂತಹ ಶಕ್ತಿಗಳು ಬೇಕೋ ಅಂತಂತಹವನ್ನೆಲ್ಲ ಒದಗಿಸಿಕೊಡುವವನು ಈತನೇ. ಈತನು ಘನಕ್ಕೆ ಘನವಾಗಿದ್ದಾನೆ, ಅಣುವಿಗೆ ಅಣುವಾಗಿದ್ದಾನೆ. ಆದ್ದರಿಂದ ಈತ ಪರತರ ವಸ್ತುವೇ ಆಗಿದ್ದಾನೆ ಎಂಬಂಥ ತಾತ್ವಿಕ ವಿಚಾರಗಳನ್ನು ದುರ್ಯೋಧನ ಹೇಳ್ತಾ ಇದ್ದಾನೆ. ದುರ್ಯೋಧನನ ಬಾಯಿಯಲ್ಲಿ ಶ್ರೀಕೃಷ್ಣನ ತಾತ್ವಿಕವಾದಂಥ ಸ್ವರೂಪ ಏನು ಎಂಬುದನ್ನು ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ಅದು ಕೊನೆದು ಮಾಡುವಲ್ಲ, ಸಮಯ 74 ಬೇಕಾದ್ರೆ 74. ನಾವು ಸಂಧಿಯ ನೊಲಿವೆವು ಎಮ್ಮಯ ಭಾವದಲ್ಲಿ ಹುಡುಕಿಲ್ಲ. ಸಂಪ್ರತಿ ದೇವನಭಿಮತವಲ್ಲ ಬಲ್ಲೆನು ಮುರಹರನ ಬರವಾ. ನೀವು ಮೇಗರೆಯರಿತದವರು ಈ ರಾವಣಾರಿಯ ಬಗೆಯ ಬಲ್ಲೆನು. ಸಾವೆನೀತನ ಕೈಯ ಬಾಯಲಿ ರಾವಣಾರಿಯ ಬಗೆಯ ಬಲ್ಲೆನು. ಸಾವೆನೀತನ ಕೈಯ ಬಾಯಲಿ ಭೀತಿ ಬೇಡೆಂದ. ಸಂಧಿ ಆಗಬೇಕು ಎಂಬುದಾಗಿಯೇ ನಮ್ಮದು ನಿಶ್ಚಯವಾದಂಥ ಅಭಿಪ್ರಾಯ ಇದೆ ಹೇಳ್ತಾನೆ ದುರ್ಯೋಧನ. ಎಮ್ಮಯ ಭಾವದಲ್ಲಿ ಹುಡುಕಿಲ್ಲ, ನಮ್ಮದಲ್ಲಿ ಯಾವುದೇ ಮೋಸಗಾರಿಕೆ ಇಲ್ಲ, ನಾನು ನೇರವಾಗಿ ಸಂಧಿ ಆಗಬೇಕು ಎಂಬುದಾಗಿ ಹೇಳುವಂಥವನು. ಆದರೆ ಈ ದೇವನ ಅಭಿಮತ, ಅಲ್ಲಿ ದೇವ ಎಂಬುದಾಗಿ ಪ್ರಯೋಗ ಮಾಡಿದ್ದಾನೆ ಕುಮಾರವ್ಯಾಸ. ಶ್ರೀಕೃಷ್ಣ ಇದ್ದಾನಲ್ಲ, ಅವನ ಅಭಿಪ್ರಾಯದ ಪ್ರಕಾರ ಸಂಧಿ ಆಗಬೇಕಾದಂಥದ್ದಲ್ಲ, ಯುದ್ಧವೇ ಆಗಬೇಕು. ಅದನ್ನೂ ಆತನೇ ಹೇಳಿಬಿಡ್ತಾನೆ. ಬಲ್ಲೆನು ಮುರಹರನ ಬರವ, ಅವನು ಯಾಕೆ ಬಂದಿದ್ದಾನೆ ಎಂಬುದು ನಮಗೆ ಗೊತ್ತು. ಸಂಧಿಯ ಕಾರಣದಿಂದ ಬಂದಿದ್ದಾನೆ, ಸಂಧಿಯನ್ನು ಮಾಡಲಿಕ್ಕಾಗಿ ಬಂದದ್ದಲ್ಲ. ಸಂಧಿ ಎಂಬ ಉದ್ದೇಶದಿಂದ ಬಂದಿದ್ದಾನಷ್ಟೇ ಹೊರತು ಸಂಧಿಯನ್ನು ನಿರ್ವಹಿಸುವುದಕ್ಕಾಗಿ ಬಂದಂಥವನಲ್ಲ. ನೀವು ಎಲ್ಲರೂ ತಿಳಿದಂಥವರಿದ್ದೀರಿ. ಇವನು ರಾವಣಾರಿ, ಶ್ರೀರಾಮ. ಆ ಶ್ರೀರಾಮನ ಸ್ಥಾನದಲ್ಲಿರುವಂಥವನು. ರಾವಣಾರಿಯ ಕೈಯಲ್ಲಿ, ರಾಮನ ಕೈಯಲ್ಲಿ ಒಂದು ಬಾಣ, ರಾಮನ ಬಾಣ ನಿಷ್ಫಲವಾಗುವಂತಹದ್ದಲ್ಲ. ಆ ಬಾಣ ತಾಗಿ ಪ್ರಾಣವನ್ನು ಬಿಟ್ಟರೆ ಅದರ ಪರಿಣಾಮವೇ ಬೇರೆ. ಆದ್ದರಿಂದ ಈ ರಾವಣಾರಿಯ ಏನು ನಿಶ್ಚಯಗಳಿವೆ, ಆ ನಿಶ್ಚಯವೇ ನಡೆಯಬೇಕಾದಂತಹದ್ದು. ಸಾವೇನೇ ಈತನ ಕೈಯ, ಈತನಿಂದಲೇ ನಾನು ಸಾಯ್ತೇನೆ ಅಂದರೆ ಶ್ರೀಕೃಷ್ಣನೇ ನನ್ನನ್ನು ಕೊಲ್ತಾನೆ ಎಂಬಂಥ ಆ ಅರ್ಥ ಅಲ್ಲ. ಅಲ್ಲಿ ಶ್ರೀಕೃಷ್ಣ ಮಾಡಿದಂಥ ಯಾವ ಯಾವ ನಿಯಮಗಳು, ಯಾವ ಯಾವ ಉಪಾಯಗಳು, ಯಾವ ಯಾವ ಹೂಡಿಕೆಗಳು ಎಲ್ಲ ಇವೆಯೋ ಅದಕ್ಕೆ ಒಳಗಾಗಿ ನಾನು ಸಾಯ್ತೇನೆ. ಇವನ ಕೈಯ ಬಾಯ ಭೀತಿಯಲಿ, ಭೀತಿ ಬೇಡಂದ, ಇನ್ನೊಬ್ಬರಿಗೆ ಅದಕ್ಕೆ ಭೀತಿ ಪಡಬೇಕಾಗಿಲ್ಲ, ನಾನು ಸಾಯುವುದೇ ಸರಿ ಎಂಬುದಾಗಿ ತನ್ನ ನಿರ್ಣಯವನ್ನು ಕೊನೆಯ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಆತ ಸಂಧಿಗಾಗಿ ಬಂದಿದ್ದಾನೆ, ಸಂಧಿ ಆಗುವುದಿಲ್ಲ. ಇದನ್ನು ನಾನು ಮೊದಲೇ ಬಲ್ಲೆ ಎಂಬುದನ್ನು ಈ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾನೆ. ಇದಕ್ಕಾಗಿಯೇ ದುರ್ಯೋಧನ ಹೇಳುವಂಥ ಈ ಮಾತನ್ನೇ ಲೋಕದ ಜನರು ಹೇಳುವಂತಹದ್ದು. ಶ್ರೀಕೃಷ್ಣ ಸಂಧಿ ಎಂಬುದಾಗಿ ಹೋಗಿದ್ದಾನೆ, ಅವನಿಗೆ ಯುದ್ಧವೇ ಬೇಕಾದದ್ದು ಅಂತೇಳಿ ಈ ಮಾತನ್ನು ಹೇಳುವಂಥವ ದುರ್ಯೋಧನ. ಆದರೆ ದುರ್ಯೋಧನ ಹೇಳುವುದು ಯಾವಾಗ ಎಂಬುದನ್ನು ನಾವು ಗಮನಿಸಬೇಕು. ಅಲ್ಲಿ ಶ್ರೀಕೃಷ್ಣನ ವಿಶ್ವರೂಪ ದರ್ಶನವಾದ ಮೇಲೆ, ಆಗುವವರೆಗೆ ಆತ ಹೇಳಿದಂಥ ಮಾತುಗಳ ಧೋರಣೆ ಬೇರೆ. ಆದ ಮೇಲೆ ಈತ ಸಾಕ್ಷಾತ್ ದಿವ್ಯ ಸ್ವರೂಪನಾದಂಥ ಮಹಾಶಕ್ತಿಯೇ ಇಲ್ಲಿ ಬಂದದ್ದೆಂಬಂಥ ನಿರ್ಣಯದಿಂದ ಆತ ಮಾತಾಡ್ತಾ ಇದ್ದಾನೆ. ಆತ ಲೋಕವನ್ನು ಸೃಷ್ಟಿ ಮಾಡುವವನು ಅವನೇ, ಪ್ರಳಯ ಮಾಡುವಂಥವನು ಅವನೇ. ಆದ್ದರಿಂದ ಅವನ ನಿಯಮಗಳೇನಿವೆಯೋ ಆ ಪ್ರಕಾರವಾಗಿಯೇ ನಾವೆಲ್ಲರೂ ನಡೆಯಬೇಕಾಗ್ತದೆ. ಆದ್ದರಿಂದ ಇವನಿಗೆ ವಿರೋಧ ಮಾಡಿಯೇ ನಾನು ಸಾಯುವಂಥದ್ದೆಂಬ ನಿರ್ಣಯಕ್ಕೆ ಬರ್ತಾನೆ. ಮುಂದೆ ಅದೇ ಮಾತನ್ನು ಹೇಳಿ ಯುದ್ಧ ನಿಶ್ಚಯವಾಗಿ ಶ್ರೀಕೃಷ್ಣ ತಾನು ಯಾವ ಉದ್ದೇಶದಿಂದ ಬಂದಿದ್ದಾನೋ ಆ ಉದ್ದೇಶವನ್ನು, ಸಂಧಿ ಕಾರ್ಯ ಎಂಬಂಥ ಉದ್ದೇಶವನ್ನು ಬಿಟ್ಟು ಮುಗಿಸಿ ಆತ ಹೊರಗೆ ಹೋಗ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಅವನನ್ನು ಬೀಳ್ಕೊಡ್ತಾರೆ. ಇನ್ನೂ ಏನೇನು ಆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧದ ಪೂರ್ವಭಾವಿಯಾಗಿ ಮಾಡಬೇಕೋ ಆ ಎಲ್ಲ ಕೆಲಸಗಳಿಗೆ ಶ್ರೀಕೃಷ್ಣ ಇಲ್ಲಿಂದ ಹೊರಟ ಮೇಲೆ ಕೂಡ ಉದ್ಯುಕ್ತನಾಗಿ ಮುಂದುವರಿತಾನೆ ಎಂಬಲ್ಲಿಗೆ ಶ್ರೀಕೃಷ್ಣ ರಾಯಭಾರ. ಈ ರಾಯಭಾರದಲ್ಲಿ ತುಂಬ ಮಾತುಕತೆಗಳು ಬರ್ತವೆ. ನಮ್ಮ ಈ ಪ್ರದೇಶದಲ್ಲಿ ಪ್ರಸಿದ್ಧವಾದಂಥ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಕೃಷ್ಣ ಸಂಧಾನ ಎಂಬಂಥ ಒಂದು ಪ್ರಸಂಗ ಇದೆ. ಇದರಲ್ಲಿ
ನಾವಿಲ್ಲಿ ತೆಕ್ಕೊಂಡಂಥ ಈ ಭಾಗ ಅಲ್ಲದೆ ಇದರ ಮಧ್ಯದಲ್ಲಿ ಬಿಟ್ಟಂಥ ಭಾಗಗಳು ಕೂಡ ಇವೆಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 4 ಗಂಟೆಗಳ ಕಾಲ ಈ ವಾದ ವಿವಾದಗಳು ನಡೀತವೆ. ಅಷ್ಟು ಧರ್ಮ ಸೂಕ್ಷ್ಮಗಳು ಇವೆ, ಅಷ್ಟು ವಿಷಯಗಳು ಇವೆ. ಈ ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ 1 ಗಂಟೆಯ ಅವಧಿಯಲ್ಲಿ ಕುಮಾರವ್ಯಾಸನ ರುಚಿ ಗಮನಿಸಲಿಕ್ಕೆ ತಕ್ಕ ಒಂದು ಮಧುಬಿಂದುವನ್ನು ಕೊಟ್ಟ ಹಾಗೆ ಅಷ್ಟು ಮಾತ್ರ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಜೊತೆಗೆ ಸಹಕಾರಿಗಳಾಗಿ ಒಳ್ಳೆಯ ಯುವ ಗಮಕಿಗಳು ಇಲ್ಲಿ ಸಹಕರಿಸಿದ್ದಾರೆ. ಯಥಾಸಾಧ್ಯ ಅದರ ವಿವರಣೆಯನ್ನು ನಾನು ಮಾಡಿದ್ದೇನೆ. ನಾನು ಗಮಕ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದಂಥವನಲ್ಲ, ಅಧ್ಯಾಪಕನಾಗಿ ಮಕ್ಕಳಿಗೆ ಪಾಠ ಮಾಡಿದಂಥವನು ಮಾತ್ರ. ಇದೊಂದು ಅವಕಾಶವನ್ನು ಒದಗಿಸಿದ್ದಕ್ಕೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಮರ್ಪಿಸಿ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಮಂಗಳವಂತ ಹಾಡಲಿಕ್ಕೆ ಮಂಗಳ ಪದ್ಯ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಡು ಒಂದಕ್ಷರವ ಕೇಳ್ದರಿಗೆ. ವೇದಪಾರಾಯಣಾದಿಗಳ ಫಲ ಇದನ್ನು ಕೇಳಿದ್ದರಿಂದ ಬರ್ತದೆ. ಭಾರತದಲ್ಲಿ 1 ಅಕ್ಷರವನ್ನು ಕೇಳಿದವರಿಗೂ ಈ ಎಲ್ಲ ಫಲಗಳು ಬರ್ತವೆ. ಯಾವ ಫಲಗಳು ಬರ್ತವೆ ಎಂಬಂತಹದ್ದನ್ನು ಕುಮಾರವ್ಯಾಸ ವಿಸ್ತಾರವಾಗಿ ಪಟ್ಟಿ ಮಾಡಿ ಹೇಳಿದ್ದಾನೆ. ಆದ್ದರಿಂದ ಮಹಾಭಾರತವನ್ನು ಕೇಳೋದು ಮಾತ್ರ ಅಲ್ಲ, ಅಲ್ಲಿ ಏನು ವಿಷಯಗಳಿವೆ ಅದನ್ನು ಮನಸ್ಸಿನೊಳಗೆ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕುಮಾರವ್ಯಾಸನ ಭಾರತದಲ್ಲಿ ಮುಳುಗೇಳುವಂತೆ ಮಾಡಿದ ವಾಚನಕಾರರಾದ ಪ್ರಸಾದ್ ಭಾರದ್ವಾಜ್ ಹಾಗೂ ಸಮುದ್ಯತಾ ಮತ್ತೂರು ಹಾಗೂ ವ್ಯಾಖ್ಯಾನಿಸಿದ ಹಿರಿಯರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿಷ್ಣು ಭಟ್ಟರು ಕುಮಾರವ್ಯಾಸನನ್ನ ಭಕ್ತ ಕವಿ ಎಂದು ಹೇಳುತ್ತಾರೆ. ಭಕ್ತನು ಭಗವಂತನನ್ನ ಹೇಗೆ ಕಾಣುತ್ತಾನೆ ಹಾಗೆಯೇ ಕಂಡಿದ್ದಾರೆ ಕುಮಾರವ್ಯಾಸರು. ಪಾಂಡವರ ಪ್ರತಿನಿಧಿ ಮಾತ್ರವಲ್ಲದೆ ಧರ್ಮ ತತ್ವವನ್ನು ಹಿಡಿದಿದ್ದಾನೆ ಶ್ರೀಕೃಷ್ಣ. ಈಗ ಆಯೋಜಕರ ಕಡೆಯಿಂದ ಗೌರವ ಪ್ರೀತಿಯ ಸಂಕೇತವಾಗಿ ನೆನಪಿನ ಕಾಣಿಕೆ ನೀಡುವ ಸಂದರ್ಭ. ಕರ್ನಾಟಕ ಬ್ಯಾಂಕ್ನಲ್ಲಿ ಎಜಿಎಂ ಆಗಿ ನಿವೃತ್ತರಾಗಿರುವಂತಹ ಶ್ರೀನಿವಾಸ ದೇಶಪಾಂಡೆ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ನಮ್ಮ ಪ್ರೀತಿ ಗೌರವದ ಸಂಕೇತ. ನಮ್ಮೊಂದಿಗಿದ್ದಾರೆ ಹಿರಿಯರಾದ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಹಾಗೂ ವಾಚನಕಾರರಾದ ಪ್ರಸಾದ್ ಭಾರದ್ವಾಜ್ ಹಾಗೂ ಸಮುದ್ಯತಾ ಮತ್ತೂರು.